ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಟೀ ಕೋಡೆ ಟ್ಯಾರೋ. ಸೊ ಇವತ್ತು ಸೋಲ್ ಜರ್ನಿ ಟಾಪಿಕ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸೋಲ್ ಜರ್ನಿ ಏನಿದೆ ಅಂತ ನೋಡೋಣ. ಕೆಲವೊಮ್ಮೆ ನಾವು ಲೈಫಲ್ಲಿ ನಮ್ಮ ಪರ್ಪಸ್ ಏನು ಅನ್ನೋದನ್ನ ಮರ್ತ್ಬಿಟ್ಟು ಬೇಡದಿರೋ ವಿಷಯಗಳಿಗೆ ತಲೆ ಕೆಡ್ಸ್ಕೊತಾ ಇರ್ತೀವಿ. ಆ್ಯಂಡ್ ನಮ್ಮ ಸೋಲ್ ಪರ್ಪಸ್ಸು ನಮಗೆ ಸಿಕ್ಕಾಗ ಮಾತ್ರ ನಾವು ಲೈಫಲ್ಲಿ ಏನ್ ಮಾಡ್ಬೇಕು ಅಥವಾ ನಮಗೆ ಬಂದಿರೋ ಅಬ್ಸ್ಟ್ಯಾಕಲ್ಸ್ ಕೂಡ ನಮಗೆ ಬ್ಲೆಸ್ಸಿಂಗ್ ತರ ಕಾಣಿಸುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಸಿಕ್ಕಿದೆ, ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾವುದೇ ಟೈಮಿಗೆ ನೋಡಿದ್ರು ನೀವು, 1 ವರ್ಷ ಆದ್ಮೇಲೆ ನೋಡಿ, 1 ತಿಂಗಳಾದ್ರ ಮೇಲೆ ನೋಡಿ, 3 ತಿಂಗಳಾದ್ರ ಮೇಲೆ ನೋಡಿ, ಯಾವುದೇ ಟೈಮ್ಗೆ ನೀವು ನೋಡಿದ್ರು ಕೂಡ ನಿಮ್ಗೆ ಇದು ರೆಸೊನೇಟ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗಿರೋದ್ರಿಂದಾನೇ ನಿಮ್ಗೆ ವಿಡಿಯೋ ಸಿಗ್ತಾ ಇರುತ್ತೆ. ಸೊ ನಾನು ಹೇಳೋ ಮೆಸೇಜಸ್ನ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಂಡು ಅದು ನಿಮ್ಮ ಒಂದು ಜರ್ನಿಗೆ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಇದರಲ್ಲಿ ಹಿಡನ್ ಮೆಸೇಜಸ್ ಇರುತ್ತೆ. ಸೊ ವಿಲ್ ಸಿ. Thank you, Radha Krishna. Thank you, Uni. Thank you, Spirit Guides. Thank you, Universe. Please guide. 2 cards already ಬಂದಿದೆ. Regret and peace ಅಂತ. Okay, let me take more cards. Surrender. Okay. Thank you. ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವಶನ್ಸ್ ಇದ್ರೂ ಕೂಡ ನೀವು ಫ್ರೇಮ್ ಮಾಡ್ಕೊಬೋದು. ಓಕೆ. ಸೊ ನಾವೆಲ್ಲರೂ ಕೂಡ ಇಲ್ಲಿ ಬರಬೇಕಾದ್ರೆ ನಮ್ಮ ಜರ್ನಿಯನ್ನು ನಾವು ರೆಡಿ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಇಲ್ಲಿ ಬಂದಮೇಲೆ ನಾವು ಮರ್ತು ಹೋಗ್ತೀವಿ ನಾವು ಯಾಕೆ ಬಂದಿದ್ದೀವಿ ಅಂತ ಹೇಳಿ. ನಮ್ಮ ಪರ್ಪಸನ್ನು ಮರಿತೀವಿ. ನಮ್ಮ ಸೋಲು ಸಾಕಷ್ಟು ಲೆಸನ್ಸ್ ಅನ್ನ ಕಲಿಯಕ್ಕಿರತ್ತೆ. ಅಬ್ಸ್ಟ್ಯಾಕಲ್ಸ್ ಎಲ್ಲ ನಮ್ಮ ಲೈಫಲ್ಲಿ ಬರೋದೇ ನಮಗೆ ಲೆಸನ್ಸ್ ಅನ್ನ ಕಲಿಸ್ಲಿಕ್ಕೆ, ಮತ್ತೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೆ ನಮಗೆ ಕಷ್ಟಗಳು ಬರುತ್ತೆ, ಅಬ್ಸ್ಟ್ಯಾಕಲ್ಸ್ ಬರುತ್ತೆ. ಮತ್ತೆ ನಮ್ಮಲ್ಲಿ ಇರುವಂತ ಇನ್ನರ್ ಪೊಟೆನ್ಷಿಯಲ್ನ ಅನ್ಲಾಕ್ ಮಾಡೋದಕ್ಕೋಸ್ಕರ ನಮಗೆ ಚಾಲೆಂಜಸ್ನ ದೇವರು ಕೊಡ್ತಾರೆ. ಇಟ್ಸ್ ನಾಟ್ ಬ್ಯಾಡ್, ಇಟ್ಸ್ ವೆರಿ ಗುಡ್. ಓಕೆ. ಸೊ ಅಂಟಿಲ್ ಅನ್ಲೆಸ್ ಯು ವೋಂಟ್ ಗೆಟ್ ಚಾಲೆಂಜಸ್, ನಿಮಗೆ ಚಾಲೆಂಜಸ್ ಸಿಕ್ಕಿಲ್ಲ ಅಂತ ಅಂದ್ರೆ you won't realize what is your inner potential, inner strength. Denial and freedom ಅಂತ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಕಾರ್ಡ್ಸ್ ಆಯ್ತು? 3. ಓಕೆ, ಲೆಟ್ ಮಿ ಟೇಕ್ 2 more cards. 2 more cards please. I will take 7 cards. 2 more cards. Yeah, preservance. Okay, please one more card ಕೊಡಿ. What is the soul messages, soul journey, soul purpose of my viewers? Radhe Radhe. Radhe Radhe. Radha Krishna. Please guide. One more card, please. One more card. The final strong message, the core message of the reading, or the core purpose of this soul journey. What they really need to hear from you. What is the core advice you want to give my viewers? What is the advice for their journey, about their soul journey? ಸಾಕಷ್ಟು ಸಿಚುವೇಶನ್ಸ್ ಅಲ್ಲಿ ಸಿಕ್ಕಾಕೊಂಡಿರ್ತೀರಾ, ಗೊತ್ತಾಗ್ತಿರಲ್ಲ ಏನ್ ಮಾಡ್ಬೇಕು ಅಂತ, ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತೀರಾ. ಸೊ ಆ ಟೈಮಲ್ಲಿ ನಿಮ್ಗೆ ಈ ಡಿವೈನ್ ಮೆಸೇಜಸ್ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡತ್ತೆ ನೀವು ಡಿಸಿಷನ್ ಮೇಕಿಂಗಿಗೆ. ಓಕೆ, ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ವಿದ್ಯೆ ಆಗಿರ್ಬೋದು, ಯಾವುದು 100% ಆಗಿ ನಿಮ್ಗೆ ಹೇಳಕ್ ಆಗೋದಿಲ್ಲ. ಪೇಷನ್ಸ್. ವಾವ್, ದ ಕೋರ್ ಮೆಸೇಜ್ ಈಸ್ ಪೇಷನ್ಸ್ ಅಂಡ್ ಗ್ರೋತ್. ಬಾಟಮ್ ಆಫ್ ದ ಡೆಕ್ ಅಂತ ತಗೋಬಿಡ್ತೀನಿ. ಅಂಡ್ ಅಬಂಡೆನ್ಸ್. ಓ ಮೈ ಗಾಡ್, ನನ್ನ ಮೈಂಡ್ ಅಲ್ಲಿ ಇದಿತ್ತು ಅಂಡ್ ಫೈನಲಿ ಇಟ್ ಕೇಮ್. ಥ್ಯಾಂಕ್ ಯು ಸೋ ಮಚ್. ಎನಫ್, ದಟ್ ಈಸ್ ಎನಫ್ ಅಂಡ್ ಐ ವಿಲ್ ಟೆಲ್ ಯು. ಸೊ ಯಾವುದೇ ತರ ನೀವು ಸ್ಟಕ್ಅಪ್ ಆಗಿದ್ರು ಕೂಡ, ಮತ್ತೆ ನಿಮ್ಮ ಸೋಲ್ ಪರ್ಪಸ್ ನಿಮ್ಗೆ ತಿಳಿತಾ ಇರಲ್ಲ, ಇಂಥ ಟೈಮಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಈ ಡಿವೈನ್ ಮೆಸೇಜಸ್ ಖಂಡಿತವಾಗ್ಲೂ ಹೆಲ್ಪ್ ಆಗತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ರಿಗ್ರೆಟ್. ಐ ನೋ ದಟ್ ಐ ಕೆನಾಟ್ ಚೇಂಜ್ ದ ಪಾಸ್ಟ್. ತುಂಬಾ ಜನ ಏನೋ ಪಾಸ್ಟ್ ಥಿಂಗ್ಸ್ ಅಲ್ಲಿ ಕುತ್ಕೊಂಡಿದ್ದೀರಾ. ಸೊ ದಯವಿಟ್ಟು ಇಂಟ್ರಾಕ್ಷನ್ಸ್ ನ ಮಾಡಿ. ಹಳೆ ವಿಡಿಯೋಗೂ ತುಂಬಾ ಜನ ಇಂಟ್ರಾಕ್ಷನ್ಸ್ ನ ಮಾಡಿದ್ದೀರಾ. ಬಟ್ ಕೆಲವೊಂದು ನಾನು ಸ್ವಲ್ಪ ಹೊಸ ಹೊಸ ಟಾಪಿಕ್ಸ್ ನ ಹಾಕ್ತಿರ್ತೀನಿ. ಎಲ್ಲರೂ ಎಲ್ಲ ಟ್ಯಾರೋ ಕಾರ್ಡ್ಸ್ ರೀಡಿಂಗ್ಸ್ನವರು ನಿಮ್ಮ ಪಾರ್ಟ್ನರಿನ ಫೀಲಿಂಗ್ ಹೇಗಿತ್ತು, ನೆನ್ನೆ ನೈಟ್ ಹೇಗಿತ್ತು, ಇವತ್ತು ಹೇಗಿದೆ, ಈ ತರದನ್ನೇ ಹಾಕೊಂಡ್ ಕೂತಿರ್ತಾರೆ. ಸಾರಿ, ಅದು ತಪ್ಪು ಅಂತ ಹೇಳಲ್ಲ, ಬಿಕಾಸ್ ನೀವೆಲ್ಲ ಬೇಡಿಕೆ ಇಡೋದೇ ಜಾಸ್ತಿ ಅದನ್ನ. ಬಟ್ ನಾನು ನಿಮಗೆ ಹೇಳೋದೇನಂದ್ರೆ, ಫೋಕಸ್ ಆನ್ ಯುವರ್ ಸೆಲ್ಫ್. ಯಾಕೆ ಯಾವಾಗ್ಲೂ ನಿಮ್ ಪಾರ್ಟ್ನರು, ನಿಮ್ಮನ್ನ ಬಿಟ್ಟು ಹೋದವರು ನಿಮ್ ಬಗ್ಗೆನೇ ಏನ್ ಯೋಚನೆ ಮಾಡ್ತಾರೆ, ನೆನ್ನೆ ನೈಟ್ ಏನ್ ಯೋಚನೆ ಮಾಡಿದ್ರು, ಇವತ್ ಬೆಳಗ್ಗೆ ಏನ್ ಯೋಚನೆ ಮಾಡಿದ್ರು, ಅಥವಾ ನಾಳೆ ಏನ್ ಯೋಚನೆ ಮಾಡ್ತಾರೆ ಅಂತ ಯಾವಾಗ್ಲೂ ಅದ್ರಲ್ಲಿ ಯಾಕೆ ಇರ್ತೀರಾ? ಅದು ನಿಮ್ಮ ಸೋಲ್ ಗ್ರೋತಿಗೆ ಒಳ್ಳೇದಲ್ಲ. ಅದು ನಿಮ್ಮನ್ನ ಗ್ರೋ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಆದಷ್ಟು ಬೇರೆ ಬೇರೆ ಟಾಪಿಕ್ಸ್ ನಿಮ್ಮ ಸೆಲ್ಫ್ ಗ್ರೋ ಟಾಪಿಕ್ಸ್ ನಾನು ಹಾಕ್ತೀನಿ. ಬಟ್ ನೀವ್ ಯಾಕೆ ಅದನ್ನ ನೋಡೋದಿಲ್ಲ ನಂಗೆ ಗೊತ್ತಿಲ್ಲ. ಸೊ ಐ ಫೀಲ್ ವೆರಿ ಪಿಟಿ ಫಾರ್ ಯು ಪೀಪಲ್, ಸೀರಿಯಸ್ಲಿ. ಓಕೆ, ಸೊ ದಯವಿಟ್ಟು ಬೇರೆ ಟಾಪಿಕ್ಸ್ ನೋಡಿ, ನಿಮ್ಮ ಸೆಲ್ಫ್ ಗ್ರೋ ಬಗ್ಗೆ ಅಥವಾ ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ. ಅದ್ರಲ್ಲಿ ಮಿಡಲ್ ಅಲ್ಲಿ ನಾನು ಕೆಲವೊಂದು ಸಜೆಷನ್ಸ್ ನ ಹೇಳಿರ್ತೀನಿ.
ಕೆಲವೊಂದು ಟಿಪ್ಸ್‌ನ ನಾನು ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಅದನ್ನ ನೋಡಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಬಿಕಾಸ್ ಲೈಫ್ ಇಸ್ ಅ ಜರ್ನಿ ಅಲ್ವಾ? ನಿಮ್ಮಿಂದ ನಾನ್ ಕಲಿಯೋಕಿರುತ್ತೆ, ನನ್ನಿಂದ ನೀವು ಕಲಿಯೋಕಿರುತ್ತೆ. ಇಟ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಇದ್ರಲ್ಲಿ ಚಿಕ್ಕವರು, ದೊಡ್ಡವರು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಯಾರಿಗಾದ್ರೂ ಏನಾದ್ರೂ ವಿಷಯ ಗೊತ್ತಿದೆ ಅಂದ್ರೆ ಅದನ್ನ ನಾವು ಅವರಿಂದ ಕಲಿಬೇಕಾಗತ್ತೆ. ಮತ್ತೆ ನಾವು ನಮ್ಗೆ ಗೊತ್ತಿರೋದನ್ನ ನಾಲೆಡ್ಜ್ ಅನ್ನ ಸ್ಪ್ರೆಡ್ ಮಾಡ್ಬೇಕಾಗತ್ತೆ. ಸಿಂಪಲ್ ಅಲ್ವಾ? ಸೊ ಹಂಗಾಗಿ ದಯವಿಟ್ಟು ಬೇರೆ ಟಾಪಿಕ್ಸ್ ಅನ್ನ ನೋಡಿ. ಸೊ ದಟ್ ನನ್ಗೂ ಅದು ಎನ್ಕರೇಜ್ಮೆಂಟ್ ಇರುತ್ತೆ. ಸೊ ನಾನು ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರ್ತೀನಿ. ನೀವು ನೋಡಿಲ್ಲ ಅಂತಂದ್ರೆ ಏನ್ ಯೂಸ್ ಇರುತ್ತೆ? ಸೊ ತುಂಬಾ ಜನ ಇಲ್ಲಿ ಪಾಸ್ಟ್ ಅಲ್ಲಿ ಕಾರ್ಮಿಕ್ ಸೈಕಲ್ಸ್ ಇಂದ ಹೊರಗೆ ಬಂದಿರೋರು, ಪಾಸ್ಟ್ ಅಲ್ಲಿ ಬ್ರೇಕಪ್ ಆಗಿದೆ ತುಂಬಾ ಜನದು. ಸೊ ಆ ಬ್ರೇಕಪ್ ಇಂದ ಹೊರಗೆ ಬಂದಿರೋರು ನಿಮ್ಮ ಒಂದು ಪಾಸ್ಟಿನ ಬಗ್ಗೆ ಕುತ್ಕೊಂಡು ತುಂಬಾ ರಿಗ್ರೆಟ್ ಮಾಡ್ತಿದಾರೆ, ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ, ತುಂಬಾ ಒಂದು ಸ್ಯಾಡ್ನೆಸ್ ಅಲ್ಲಿ ಇದ್ದೀರಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ಪ್ರೆಸೆಂಟ್ ಮೂಮೆಂಟ್ ಅನ್ನ ನೀವು ಎಂಜಾಯ್ ಮಾಡ್ತಾ ಇಲ್ಲ. ಎಷ್ಟು ನಿಜ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ. ಅಂಡ್ ಸೊ ಈ ರಿಗ್ರೆಟ್ ಇಂದ ನೀವು ಹೊರಗೆ ಬರಬೇಕು. ಸೊ ಈಗ ರಿಗ್ರೆಟ್ ಇಂದ ನೀವು ಹೊರಗೆ ಬರಬೇಕು ಅಂದ್ರೆ ಸೆಲ್ಫ್ ಹೀಲಿಂಗ್ ಅನ್ನ ನೀವು ಮಾಡ್ಕೊಬೇಕು. ಸೆಲ್ಫ್ ಹೀಲಿಂಗ್ ನ ಹೇಗ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೀಲಿಂಗ್ ಅಂತ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋನ ನಾನು ಮಾಡ್ತೀನಿ. ಅಂಡ್ ಇನ್ನೊಂದು ವಿಷಯ, ಇನ್ನೊಂದು ಅಪ್ಡೇಟ್ ಏನ್ ಕೊಡೋಕೆ ಇಷ್ಟಪಡ್ತೀನಿ ಅಂದ್ರೆ, ಸೊ 111 ಪೋರ್ಟಲ್ ಬರ್ತಾ ಇದೆ. ವೆರಿ ಪವರ್ಫುಲ್. 1/1/2026ಗೆ 111 ಪೋರ್ಟಲ್, ವೆರಿ ಪವರ್ಫುಲ್ ಪೋರ್ಟಲ್. ಆ ಪೋರ್ಟಲ್ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಅಂಡ್ ಅದ್ರ ಜೊತೆಗೆ ಹೊಸ ವರ್ಷಕ್ಕೆ ನಮ್ಮ 12 ರಾಶಿಗಳು ಹೇಗೆಲ್ಲ ಹೊಸ ವರ್ಷದಲ್ಲಿ ಏನೆಲ್ಲ ಅಟ್ರಾಕ್ಟ್ ಮಾಡ್ತಿದ್ದೀರಾ, ನಿಮ್ ಲೈಫ್ ಹೇಗೆ ಹೋಗುತ್ತೆ ಅನ್ನೋದು ಒಂದು ಒಂದು ಸ್ಮಾಲ್ ಪ್ರಿಡಿಕ್ಷನ್, ಒಂದು ಸ್ಮಾಲ್ ನಿಮ್ಗೆ ದಾರಿದೀಪ ತರ ಒಂದು ಡೈರೆಕ್ಷನ್ಸ್ ನಾನು ಟ್ಯಾರೋ ಕಾರ್ಡ್ಸ್ ಮುಖಾಂತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ಮಾಡಿ, ಲೈಕ್ ನ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಓದೋದನ್ನ ಮರಿಬೇಡಿ ಅಂತ ಮುಂಚೆನೆ ಹೇಳ್ತಾ ಇದೀನಿ. ಅಂಡ್ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆ ಬರ್ತೀನಿ. ಅಂಡ್ ಇದೆಲ್ಲ ಆಗಿದ ತಕ್ಷಣನೇ ನೆಕ್ಸ್ಟ್ ಸೀರೀಸು ನಾನು ಮುಂಚೆ ಹೇಳಿದೆ. ಸೊ ಕರ್ಮ ಕ್ಲೆನ್ಸಿಂಗ್ ಬಗ್ಗೆ ಒಂದು ಸೀರೀಸ್ ಮಾಡ್ತೀನಿ ಅಂತ. ಸೊ ಅದ್ರ ಜೊತೆಗೆ ಬಿಫೋರ್ ದಟ್ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸಿದ್ದು, ರಿಕ್ವೆಸ್ಟ್ ಇರೋದು ಅಂದ್ರೆ ನೋ ಕಾಂಟ್ಯಾಕ್ಟ್ ರೀಡಿಂಗ್ ಅನ್ನು ತುಂಬಾ ಜನ ಕೇಳ್ತಾರೆ. ಸೊ ನೋ ಕಾಂಟ್ಯಾಕ್ಟ್ ಯಾಕೆ ಹೋಗ್ತಾರೆ, ಯಾಕೆ ಹೋಗ್ತೀವಿ, ನಮ್ಮ ಸೋಲ್ಸ್ ಯಾಕೆ ನೋ ಕಾಂಟ್ಯಾಕ್ಟ್ ಹೋಗುತ್ತೆ, ಏನೇನ್ ರೀಸನ್ಸ್, ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕು, ನಮ್ಮನ್ನ ನಾವು ಹೇಗೆ ಎಲಿವೇಟ್ ಮಾಡ್ಕೊಬೇಕು. ಸೊ ಇದೆಲ್ಲದ್ರ ಬಗ್ಗೆ ನಾನು ಒಂದು ಸ್ಮಾಲ್ ಸೀರೀಸ್ ನ ಮಾಡ್ಕೊಡ್ತೀನಿ. ಓಕೆ. ಸೊ ಇದು ಅಪ್ಡೇಟ್. ಸೊ ಯಾರೆಲ್ಲ ಪಾಸ್ಟ್ ಥಿಂಗ್ಸ್ಗೆ ರಿಗ್ರೆಟ್ ಮಾಡ್ತಿದಾರ, ರಿಗ್ರೆಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಏನೋ ಕಂಟ್ರೋಲ್ ಮಾಡಕ್ಕಾಗದೆ ನಿಮ್ಮ ಕೈ ಮೀರಿ ಎಲ್ಲ ನಡೆದೋಗಿದೆ ಅಂದ್ರೆ ಡಿವೈನ್ ಇಂಟರ್ವೆನ್ಷನ್ ವಾಸ್ ಹ್ಯಾಪನ್ಡ್ ಅಂತ. ಸೊ ಡಿವೈನ್ ವಾಂಟ್ಸ್ ಯು ಟು ಗ್ರೋ. ನೀವು ಒಂದು ವಾತಾವರಣದಲ್ಲಿ ಇದ್ದಾಗ ನೀವು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಾ, ನಿಮ್ಗೆ ಅನ್ಸ್ತಾ ಇರತ್ತೆ ಓ ನಾನು ಇದ್ಲೇ ತುಂಬಾ ಖುಷಿಯಾಗಿದ್ದೀನಿ ಅಂತ. ಬಟ್ ಆಕ್ಚುಲಿ ಅದು ನಿಮ್ಮನ್ನ ಗ್ರೋ ಆಗ್ಲಿಕ್ಕೆ ಬಿಡ್ತಾ ಇರಲ್ಲ. ಬಟ್ ನೀವು ಬ್ಲೈಂಡ್ ಫೋಲ್ಡೆಡ್ ಅಂತ ಹೇಳ್ತಾರಲ್ವಾ, ಪ್ರೀತಿ ಕುಡು ಅಂತ. ಸೊ ಬ್ಲೈಂಡ್ ಫೋಲ್ಡೆಡ್ ಆಗಿರ್ತೀರಾ, ನಿಮ್ಗೆ ನೋಡ್ಲಿಕ್ಕೆ ಆಗ್ತಾ ಇರಲ್ಲ, ಒಳಗಣ್ಣಿಂದನೂ ನೀವು ನೋಡ್ತಾ ಇರಲ್ಲ ಅವ್ರು ಏನೇ ತಪ್ಪು ಮಾಡಿದ್ರು, ನಿಮ್ಗೆ ಎಷ್ಟೇ ಹರ್ಟ್ ಮಾಡಿದ್ರು, ನಿಮ್ಮನ್ನ ಎಷ್ಟೇ ಕೀಳಾಗಿ ನೋಡಿದ್ರು, ನಿಮ್ಮನ್ನ ಎಷ್ಟೇ ಸೆಲ್ಫ್ ರೆಸ್ಪೆಕ್ಟ್ ಇಂದ ಕೆಳಗೆ ಇಳಿಸಿದ್ರು, ಏನೇ ಮಾಡಿದ್ರು ಕೂಡ ನೀವು ಇಲ್ಲ ನಾನ್ ಬಿಟ್ಕೊಡ್ಬಾರ್ದು, ನನ್ ಪ್ರೀತಿ ಅನ್ನೋದನ್ನ ನೀವು ಪ್ರೀತಿನ ಅಟ್ಯಾಚ್ಮೆಂಟ್ ಅನ್ನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಈಗ ಮಾತಾಡಲ್ಲ, ನಾನು ನೆಕ್ಸ್ಟ್ ಸೀರೀಸ್ ಅಲ್ಲಿ ಮಾತಾಡ್ತೀನಿ. ಸೊ ಆ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬಂದಾಗ ಮಾತ್ರ ನಮ್ಮ ಸೋಲು ಎಲಿವೇಟ್ ಆಗುತ್ತೆ. ಸೊ ಆ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬರಕ್ಕೆ ಇನ್ನೂ ಸಾಕಷ್ಟು ರೀಸನ್ಸ್ ಗಳಿರುತ್ತೆ. ಈ ರೀತಿಯ ರೀಸನ್ಸ್ ಇಂದ ನೀವು ಸಪರೇಷನ್ ಆಗಿರ್ತೀರ ಅಥವಾ ಬ್ರೇಕಪ್ ಆಗಿರುತ್ತೆ, ವಾಟ್ ಎವರ್ ಇಟ್ ಇಸ್. ಸೊ ದಯವಿಟ್ಟು ರಿಗ್ರೆಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಪೀಸ್ ತಂದ್ಕೋಬೇಕು, ಶಾಂತಿಯನ್ನು ತಂದ್ಕೋಬೇಕು. ಐ ಆಮ್ ಅ ಬೀಯಿಂಗ್ ಆಫ್ ಲವ್ ಅಂಡ್ ಐ ರಿಲೀಸ್ ಆಲ್ ನೆಗೆಟಿವ್ ಎನರ್ಜಿ. ಸಿ, ನಿಮಗೆ ಶಾಂತಿ ಅನ್ನೋದು ಯಾವಾಗ ಸಿಗತ್ತೆ? ವೆನ್ ಯು ರಿಲೀಸ್ ಆಲ್ ದ ನೆಗೆಟಿವ್ ಥಿಂಗ್ಸ್. ಸೊ ನಾನು 12 ಪೋರ್ಟಲ್ ಅಲ್ಲೂ ಕೂಡ ಮೊನ್ನೆ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಾನು 12 ಪೋರ್ಟಲ್ ಅಂತ ಹೊಡೀರಿ ನಿಮಗೆ ಸಿಗತ್ತೆ, ಅಥವಾ ನಂದು ವಿಡಿಯೋಸ್ ಲಿಸ್ಟ್ ಅಲ್ಲಿ ಹೋದ್ರೆ ನಿಮಗೆ ಸಿಗತ್ತೆ. ಸೊ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಹೇಳ್ಕೊಟ್ಟಿದ್ದೀನಿ. ಬಿಫೋರ್ ದಟ್ ನಾನು ಒಂದು ಕ್ಲೆನ್ಸಿಂಗ್ ವರ್ಕ್ ನ ಹೇಗ್ ಮಾಡ್ಕೊಬೇಕು, ಮತ್ತೆ ನಿಮ್ಮ ಅಲೈನ್ಮೆಂಟ್ ಅನ್ನ ಹೇಗ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಹೋಗಿ 12 ಪೋರ್ಟಲ್ ನ ಚೆಕ್ ಮಾಡಿ, ರೀಸೆಂಟ್ ವಿಡಿಯೋದಲ್ಲ ಇದೆ. ಓಕೆ. ಸೊ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ. ಯಾರಿಂದನೂ ಆ ಪ್ರೀತಿನ ನೀವು ಬಯಸೋಕು ಮುಂಚೆ ನಿಮ್ಮನ್ನ ನೀವು ತುಂಬಾ 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 ಪ್ರೀತಿಸ್ಕೋಬೇಕು. ಓಕೆ. ಸೊ ಲೈಕ್ ಪ್ರಪಂಚದಲ್ಲಿ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳೋಷ್ಟು ಬೇರೆ ಯಾರು ನಿಮ್ಮನ್ನ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ದೇವ್ರನ್ನ ಬಿಟ್ಟು ಭಗವಂತ ಅದನ್ನ ಪ್ರೀತಿಸ್ತಾನೆ ನಮ್ಮನ್ನ. ಅವನನ್ನ ಬಿಟ್ಟು, ನಮ್ಮನ್ನ ಬಿಟ್ಟು ಬೇರೆ ಯಾರು ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಅದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ಆ ಭ್ರಮೆಯಿಂದ ಹೊರಗಡೆ ಬನ್ನಿ. ಓಕೆ. ಸೊ ನಿಮ್ಮನ್ನ ನೀವು ತುಂಬಾ ಪ್ರೀತಿಸ್ಕೊಳ್ಳಿ, ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಕೇರ್ ಮಾಡಿ. ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು, ರಿಲೀಸ್ ಆಲ್ ನೆಗೆಟಿವ್ ಎನರ್ಜಿ. ನಿಮ್ಮ ಮೈಂಡ್ ಅಲ್ಲಿ ಮತ್ತೆ ಥಾಟ್ಸ್ ಅಲ್ಲಿ ಮತ್ತೆ ಸೋಲ್ ಲೆವೆಲ್ ಅಲ್ಲಿ ಏನು ನೆಗೆಟಿವ್ ಎಮೋಷನ್ಸ್ ನ ಇಟ್ಕೊಂಡಿದ್ದೀರಾ, ಸೊ ಅದನ್ನ ನೀವು ರಿಲೀಸ್ ಮಾಡಿ. ಅವಾಗ ನಿಮ್ಗೆ ಶಾಂತಿ ಅನ್ನೋದು ಸಿಗುತ್ತೆ. ಯಾವಾಗ ನಿಮಗೆ ಶಾಂತಿ ಅನ್ನೋದು ಸಿಗುತ್ತೆ, ಲೈಫ್ ಅಲ್ಲಿ ನೀವು ಕ್ಲಾರಿಟಿಯನ್ನ
ತಗೊಂಡು ಮೂವ್ ಆಗ್ತೀರಾ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಸರೆಂಡರ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆತ್ಮಕ್ಕೆ ಏನು ಅಂದ್ರೆ, ಈಗ ನಾನು ಹೇಳಿದ್ನಲ್ಲ 12 ಪೋರ್ಟಲ್ ಅಲ್ಲಿ ಹೇಳ್ಕೊಟ್ಟಿರುವಂತ ಒಂದು ಕ್ಲೆನ್ಸಿಂಗ್ ಮೆಥಡ್ ಅನ್ನ ಮಾಡಿ, ಜೊತೆಗೆ ಓಪನ್ ಪ್ರೇಯರ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಹಳೇದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಮೈಂಡಿಗೆ, ನಿಮ್ಮ ಬಾಡಿಗೆ, ನಿಮ್ಮ ಸೋಲಿಗೆ ಈಗ ರೆಸ್ಟ್ ಅನ್ನ ಕೊಡಿ. ಅದಕ್ಕೆ ಶಾಂತಿ ಬೇಕು, ಪೀಸ್ ಬೇಕು. ಅದಕ್ಕೆ ಆ ಪೀಸ್ ಅನ್ನ ಕೊಡಿ. ಓಕೆ, ಸೊ ಸದ್ಯದ ಮಟ್ಟಿಗೆ ನೀವೇನಾಗ್ಬೇಕು ಅಂತ ಅಂದ್ರೆ ಸರೆಂಡರ್ ಆಗ್ಬೇಕು. ಐ ಕ್ಯಾನ್ ರಿಲೀಸ್ ಮೈ ನೀಡ್ ಟು ಕಂಟ್ರೋಲ್. ನೀವ್ ಅನ್ಕೊಂತೀರಲ್ಲ, ಎಲ್ಲದನ್ನು ಸಡನ್ ಆಗಿ ಇಂಪಲ್ಸಿವ್ ಆಗಿ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತೀರಾ. ಸೊ ಆ ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಯಾವಾಗ ಡಿವೈನ್ ಇಂಟರ್ವೆನ್ಷನ್ ಆಗುತ್ತೆ, ನೀವ್ ಏನೇ ಮಾಡಿದ್ರು ಅದು ನಿಮ್ಗೆ ವಿರುದ್ಧವಾಗಿ ವರ್ಕ್ ಆಗುತ್ತೆ. ನೀವ್ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಓಕೆ, ನೀವು ಅದನ್ನ ಉಳಿಸ್ಕೊಳಕ್ ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಅದು ನಿಮ್ಮಿಂದ ದೂರ ಹೋಗುತ್ತೆ. ಹೌದು ಅಲ್ಲ, ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಿ. ಓಕೆ, ನೀವು ಇಂಟ್ರಾಕ್ಷನ್ಸ್ ಚೆನ್ನಾಗಿ ಮಾಡ್ತಾ ಇದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಈ ತರ ಹೇಳಿದಾಗೆಲ್ಲ ತುಂಬಾ ಜನ ನನಗೆ ಇಂಟ್ರಾಕ್ಷನ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಓಕೆ, ಸೊ ಈಗ ನೀವು ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ, ನಾನು ಐ ಥಿಂಕ್ ಲಾಸ್ಟ್ ಒಂದು ರೀಡಿಂಗ್ ಮಾಡಿದ್ನಲ್ಲ ಲಾಸ್ಟ್ ವೀಕ್ ಅಲ್ಲಿ, ಅದರಲ್ಲಿ ಕೂಡ ಒಂದು ಸರೆಂಡರ್ ಬಗ್ಗೆ ನಾನು ಮಾತಾಡಿದೀನಿ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಯೂನಿವರ್ಸ್ಗೆ ಯಾವಾಗ ಕಂಪ್ಲೀಟ್ ಸರೆಂಡರ್ ಆಗಿ ಜಸ್ಟ್ ನಾವು ಒಳ್ಳೇದನ್ನ ನಮಗ್ ನಾವು ಪ್ರೀತಿಸ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ, ಅವಾಗ ಲೈಫ್ ತುಂಬಾ ಈಸಿಯಾಗಿ ಹೋಗುತ್ತೆ. ಸೊ ಸರೆಂಡರ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿನೈಯಲ್. ಐ ಅಕ್ನಾಲೇಜ್ ಮೈ ಫಿಯರ್ ಬಟ್ ಐ ರೀಪ್ಲೇಸ್ ಇಟ್ ವಿತ್ ದ ಇನ್ಸೈಟ್ ಆಫ್ ಅವೇರ್ನೆಸ್. ಓಕೆ, ಸೊ ನನಗೆ ಗೊತ್ತು ನಿಮಗೆಲ್ಲ ತುಂಬಾ ಜನಕ್ಕೆ ಏನಾಗ್ತಿದೆ ಅಂತ ಅಂದ್ರೆ, ಈಗ ಎಕ್ಸಾಂಪಲ್ಗೆ ಈಗ ಬ್ರೇಕಪ್ ಆಗಿದ್ದೀರಾ ಅಂತ ಅಂದ್ರೆ, ರಿಲೇಶನ್ಶಿಪ್ ಇಂದ ಒಂದು ಹೊರಗೆ ಬಂದಿದ್ದೀರಾ ಅಂದ್ರೆ, ಯು ಆರ್ ಫೀಲಿಂಗ್ ಲೈಕ್, ನಾನು ಇಲ್ಲಿ ಲೋನ್ಲಿ ಆಗಿ ಉಳ್ಕೊಂಡ್ಬಿಡ್ತೀನೋ ಏನೋ, ನನಗೆ ಒಂದು ಟ್ರೂ ಲವ್ ಸಿಗುತ್ತೋ ಇಲ್ವೋ, ಈ ತರ ಸಾಕಷ್ಟು ಫಿಯರ್ಸ್ ಬರುತ್ತೆ. ಹೌದಾ? ಅಂಡ್ ಸಮಾಜದಲ್ಲಿ ನನ್ನ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಂತಾರೆ, ನನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ, ಇದೆಲ್ಲ ಒಂದಷ್ಟು ನೆಗೆಟಿವ್ ಥಾಟ್ಸು, ನೆಗೆಟಿವ್ ಫಿಯರ್ಸ್ ನಿಮ್ಗೆ ಕಾಡ್ತಾ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಇಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಡಿವೈನ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅದನ್ನ ಅಕ್ನಾಲೇಜ್ ಮಾಡ್ಕೊಳ್ಳಿ. ಹೌದು, ನನಗೆ ಫಿಯರ್ ಇದೆ, ಬಟ್ ನಾನು ಅದನ್ನ ಯಾವ ರೀತಿ ಅದನ್ನ ರಿಪ್ಲೇಸ್ ಮಾಡ್ತೀನಿ ಅಂದ್ರೆ, ಅವೇರ್ನೆಸ್ ಇಂದ, ನನ್ನ ಒಂದು ಸೋಲ್ ಅವೇರ್ನೆಸ್ ಇಂದ ಅದನ್ನ ರೀಪ್ಲೇಸ್ ಮಾಡ್ತೀನಿ, ನಾಲೆಜ್ ಇಂದ ಅದನ್ನ ರೀಪ್ಲೇಸ್ ಮಾಡ್ತೀನಿ. ಹೇಗೆ ಎಕ್ಸಾಂಪಲ್ ಹೇಳಿದಾದ್ರೆ, ಓಕೆ, ಜನ ಏನ್ ಬೇಕಾದ್ರೂ ಮಾತಾಡ್ಲಿ, ಸೊ ನಾನ್ ಕರೆಕ್ಟ್ ಆಗಿದ್ದೆ, ನನಗೆ ಇದಾದಂತ ಮೋಸ, ಸೊ ನನಗೆ ಒಂದು ಕಾರ್ಮಿಕ್ ಸೈಕಲ್ ಇತ್ತು, ನಾನು ಅದರಿಂದ ಹೊರಗೆ ಬಂದಿದ್ದೀನಿ ಅಷ್ಟೇ. ಬಟ್ ನಾನು ಯಾರಿಗೂ ಮೋಸ ಮಾಡಿಲ್ಲ, ಅಥವಾ ನಾನು ಮಾಡೋದಿಲ್ಲ, ನಾನು ಎಥಿಕ್ಸ್ ಇಂದಾನೇ ಬದುಕ್ತಾ ಇದ್ದೀನಿ ಅಷ್ಟೇ. ಸೊ ನಾನೇನ್ ಕಲಿಯಕ್ಕಿತ್ತು ಅಲ್ಲಿ, ನಾನು ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಎಲಿವೇಟ್ ಮಾಡ್ಕೋಬೇಕಾಗಿತ್ತು. ನನ್ನ ಪೀಸು, ನನ್ನ ಒಂದು ಹೆಲ್ತಿ ಮೈಂಡ್ ಇಂಪಾರ್ಟೆಂಟ್ ಇತ್ತು ರಿಲೇಶನ್ಶಿಪ್ ಅಲ್ಲಿ. ಬಟ್ ಸ್ಟಿಲ್ ನಾನು ಅದನ್ನ ಬಿಟ್ಕೊಟ್ಟು ನಾನು ಕಾಂಪ್ರಮೈಸ್ ಆಗಿ ಮೂವ್ ಆಗ್ತಿದ್ದೆ. ಯೂನಿವರ್ಸಿಗೆ ಅದು ಇಷ್ಟ ಇಲ್ಲ. ಸೊ ಹಾಗಾಗಿ ಅವರು ನನ್ನಿಂದ ದೂರ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಕಲಿಬೇಕಾಗಿರೋದೇನು, ನನ್ನ ಮೆಂಟಲ್ ಪೀಸ್ನೆಸ್ ಇಸ್ ಇಂಪಾರ್ಟೆಂಟ್, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಇಂಪಾರ್ಟೆಂಟ್, ಅಂಡ್ ನನ್ನ ಸೋಲ್ ಗ್ರೋ ಆಗೋದಕ್ಕೆ ಆ ಪರ್ಸನ್ ನನಗೆ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನನಗೆ ಈ ಸಪರೇಷನ್ ಸಿಕ್ಕಿದೆ. ಈ ತರದ ಒಂದು ಥಾಟ್ಸ್ ಅನ್ನ, ಈ ತರದ ಒಂದು ನಾಲೆಜ್ ಅನ್ನ, ಈ ತರದ ಒಂದು ಅವೇರ್ನೆಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ಅದನ್ನ ನೀವು ರೀಪ್ಲೇಸ್ ಮಾಡ್ಬೇಕು. ಈ ಥಾಟ್ಸ್ಗೆ, ನೆಗೆಟಿವ್ ಥಾಟ್ಸ್ಗೆ ಈ ತರದ ಪಾಸಿಟಿವ್ ಥಾಟ್ಸ್ ಅನ್ನ, ಪಾಸಿಟಿವ್ ಅವೇರ್ನೆಸ್ ಅನ್ನ ನೀವು ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಓಕೆ, ಅಂಡ್ ಇನ್ನೊಂದು ಇಲ್ಲಿ ನಂಗೆ ಮೆಸೇಜ್ ಏನ್ ಸಿಗ್ತಿದೆ ಅಂದ್ರೆ, ಇಮಿಡಿಯೇಟ್ ಆಗಿ ಈಗ ಬ್ರೇಕಪ್ ಎಲ್ಲ ಆಗಿರುತ್ತೆ, ಸಪರೇಷನ್ ಆಗಿರ್ತೀರಾ, ಇಮಿಡಿಯೇಟ್ ಆಗಿ ಇನ್ನೊಂದು ರಿಲೇಶನ್ಶಿಪ್ಗೆ ರಶ್ ಆಗಬೇಡಿ. ಟೇಕ್ ಯುವರ್ ಓನ್ ಟೈಮ್, ಹೀಲ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ. ನಿಮ್ಮ ಒಂದು ಸಾಲಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿ. ಓಕೆ, ಏಕಾಂತತೆಯನ್ನ ಪ್ರಾಕ್ಟೀಸ್ ಮಾಡಿ. ಆ ಏಕಾಂತದಲ್ಲಿ ನಿಮಗೆ ಅಳು ಬರುತ್ತೋ, ನಗು ಬರುತ್ತೋ, ಏನ್ ಬರುತ್ತೋ ಅದನ್ನ ಕುತ್ಕೊಂಡು ಓಪನ್ ಆಗಿ ಎಕ್ಸ್‌ಪ್ರೆಸ್ ಮಾಡಿ. ಕನ್ನಡಿ ಮುಂದಾದ್ರೂ ಎಕ್ಸ್‌ಪ್ರೆಸ್ ಮಾಡಿ, ಇಲ್ಲ ಒಂಟಿಯಾಗಿ ಎಲ್ಲಾದ್ರೂ ಕುತ್ಕೊಂಡು ಎಕ್ಸ್‌ಪ್ರೆಸ್ ಮಾಡಿ, ಇಲ್ಲ ಜರ್ನಲಿಂಗ್ ಮಾಡಿ. ಓಕೆ, ಸೊ ಈ ತರ ಮಾಡಿ ನೀವು ಎಕ್ಸ್‌ಪ್ರೆಷನ್ ಮಾಡಿ ಮಾಡಿ ಅದೆಷ್ಟ್ ಸಲ ಆದ್ರೂ ಅಳು ಬರ್ಲಿ, ಎಷ್ಟ್ ಸಲ ಆದ್ರೂ ಕೋಪ ಬರ್ಲಿ, ಯು ಜಸ್ಟ್ ಕೀಪ್ ಆನ್ ಡೂಯಿಂಗ್ ದಟ್ ಅಂಟಿಲ್ ಅಂದ್ರೆ ಕಂಪ್ಲೀಟ್ ಕ್ಲೆನ್ಸ್ ಆಗ್ಬೇಕಲ್ವಾ ಈ ಒಂದು ವೆಸಲ್, ಒಂದು ಪಾತ್ರೆ. ಸೊ ಅದು ಕ್ಲೀನ್ ಆಗೋವರೆಗೂ ನಾವು ವಾಶ್ ಮಾಡ್ತೀವಿ ತಾನೆ. ಏನೋ ಒಂದು ಅಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಸೀತು, ಇಲ್ಲ ಅಂದ್ರೆ ತಳ ಹಿಡಿತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಅದು ವಾಶ್ ಆಗೋವರೆಗೂ ವಿ ಕೀಪ್ ಆನ್ ಟ್ರೈಯಿಂಗ್ ಸ್ಕ್ರಬ್ಬಿಂಗ್ ಇಟ್ ಅಲ್ವಾ. ಅದನ್ನ ಸ್ಕ್ರಬ್ ಮಾಡ್ತಾನೆ ಇರ್ತೀವಿ, ತೊಳಿತಾನೆ ಇರ್ತೀವಿ. ಕಂಪ್ಲೀಟ್ ಹೋದ್ರ ಮೇಲೆ ನಾವು ಅದನ್ನ ತೆಗ್ದು ವೆಸಲ್ನ ಒಣಗಕ್ ಇಡ್ತೀವಿ. ನಮ್ಮ ಮೈಂಡ್ ಕೂಡ ಅದೇ ತರನೇ. ಸೊ ಅದನ್ನ ನೀವೆಷ್ಟು ಬ್ಯಾಡದೇ ಇರೋದನ್ನ ವಾಮಿಟ್ ಮಾಡಿ 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 ಬೇಕಾಗಿರೋದನ್ನ ಫಿಲ್ ಮಾಡಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಲ್ವೋ ಅಲ್ಲಿವರೆಗೂ ನೀವೇನು ಬೇರೆದನ್ನ ಅಟ್ರಾಕ್ಟ್ ಮಾಡಲ್ಲ. ಸೊ ಫ್ರೀಡಮ್. ಐ ಪೊಸೆಸ್ ದ ಪವರ್ ಅಂಡ್ ದ ಫ್ರೀ ವಿಲ್ ಟು ಕ್ರಿಯೇಟ್ ಮೈ ಓನ್ ಹ್ಯಾಪಿನೆಸ್. ಸಿ, ಫ್ರೀಡಮ್ ನಾನು ಹೇಳ್ದಲ್ಲ. ಸೊ ಆ ಪವರ್ ಬ್ಯಾಕ್ ನ ತಗೊಳ್ಳಿ. ನೀವು ಇಷ್ಟು ದಿವಸ ಏನ್ ಮಾಡಿದ್ರಿ, ನಿಮ್ಮ ಒಂದು ಡ್ರೈವಿಂಗ್ ಸೀಟನ್ನ ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ರಿ. ಓಕೆ, ನೀನ್ ಬೇಜಾರಾದ್ರೆ ನಂಗೆ ಬೇಜಾರಾಗತ್ತೆ, ನೀನ್ ಹತ್ರ ನನಗಳು ಬರತ್ತೆ. ಓಕೆ, ದಟ್ ಈಸ್ ಕಾಮನ್, ಅದು ಹ್ಯುಮ್ಯಾನಿಟಿ, ಅದು ಬರಲೇಬೇಕು, ಎಮೋಷನಲಿ ಕನೆಕ್ಟ್ ಆದ ಬಟ್
ನಿನ್ನ ಒಂದು ಪ್ರತಿಯೊಂದು ಆಕ್ಷನ್ ಮೇಲೆ ನನ್ನ ಫೀಲಿಂಗ್ಸ್ ಡಿಪೆಂಡೆನ್ಸಿ ಇರುತ್ತಲ್ಲ ಅದು ರಾಂಗ್ ಅದು. ನಿಮ್ಮ ಪಾರ್ಟ್ನರ್‌ನ ಫೀಲಿಂಗ್ ಮೇಲೆ ನೀವ್ ಯಾವಾಗ್ಲೂ ಡಿಪೆಂಡೆನ್ಸ್ ಇರ್ತೀರಲ್ವಾ? ಅದು ಮತ್ತೆ ಓವರ್ ಅಟ್ಯಾಚ್‌ಮೆಂಟ್ ಅಲ್ಲಿ ಇರ್ತೀರಲ್ಲ ಅದು ರಾಂಗ್ ಥಿಂಗ್. ಸೊ ಕೃಷ್ಣ ನಮ್ಗೆ ಭಗವದ್ಗೀತೆಯಲ್ಲಿ ಒಂದು ಸಿಂಪಲ್ ಆಗಿ ಹೇಳಿರೋದಂದ್ರೆ ಡಿಟ್ಯಾಚ್‌ಮೆಂಟ್. ಹೇಳೋದಕ್ಕೆ ಎಷ್ಟು ಈಸಿನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಕೂಡ ತುಂಬಾ ಕಷ್ಟ ಇದೆ. ಬಿಕಾಸ್ ಒಂದು ವಸ್ತು ಅಥವಾ ಒಂದು ಎಕ್ಸಾಂಪಲ್ ಹೇಳೋದೇ ಆದ್ರೆ ಈಗೇನೋ ಇದೊಂದು ವಸ್ತು ನಾನು ಏನೋ ಒಂದು ಇಷ್ಟಪಟ್ಟು ಇದನ್ನ ತಗೊಂಡಿದ್ದೀನಿ ಅಂದ್ರೆ ಈ ಒಂದು ವಸ್ತು ಮೇಲೆ ನನ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ನಾನು ಅದನ್ನ ಬಿಟ್ಕೊಡಕ್ ಇಷ್ಟಪಡಲ್ಲ. ಅಂತದ್ರಲ್ಲಿ ಒಂದು ಭಾವನೆ ಇರುವಂತ ಎಕ್ಸ್ಪ್ರೆಸಿವ್ ಇರುವಂತ ಒಬ್ಬ ಹ್ಯೂಮನ್ ಬೀಯಿಂಗ್ ಜೊತೆಗೆ ನಾವು ಒಂದು ಎಮೋಷನಲ್ ಕನೆಕ್ಷನ್ ಅನ್ನ ಮಾಡ್ಕೊಂಡಾಗ ಒಂದು ಫಿಸಿಕಲ್ ಕನೆಕ್ಷನ್ ಲವ್ ರಿಲೇಶನ್ಶಿಪ್ ಮಾಡ್ಕೊಂಡಾಗ ಅದನ್ನ ಬಿಟ್ಟು ಹೊರಗೆ ಬರೋದು ಇಟ್ಸ್ ವೆರಿ ಟಫ್ ಅಂಡ್ ವೆರಿ ಡಿಫಿಕಲ್ಟ್. ಅದನ್ನ ಹೊರಗೆ ಬರೋದು ಒಂದು ಅಂಡ್ ಅವ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವ್ರ ಮೇಲೆ ಸ್ವಲ್ಪನೂ ಅಟ್ಯಾಚ್ಮೆಂಟೇ ಇಲ್ಲದೆ ಡಿಟ್ಯಾಚ್ಮೆಂಟ್ ಅಲ್ಲಿ ಅದನ್ನ ಲೀಡ್ ಮಾಡೋದಿದೆಯಲ್ಲ ಅದು ಇಟ್ಸ್ ಲೈಕ್ ಒಂದು ತಪಸ್ಸಿದ್ದಂಗೆ. ಬಟ್ ದ ಥಿಂಗ್ ಈಸ್ ನಾವು ಕಲಿಬೇಕಾಗಿರೋದೆ ಅದನ್ನ. ಕೃಷ್ಣ ಹೇಳೋದೆ ಅದನ್ನ. ನೀವು ಮಾಯಾ ಲೋಕದಲ್ಲಿದ್ದೀರಾ. ಸೊ ನಾನು ನಿಮ್ಮ ಆತ್ಮನ ಕಳಿಸಿರೋದು ಏನಕ್ಕೆ? ನೀನು ಮಾಡಿರೋ ಹಳೆಯ ಕರ್ಮಗಳನ್ನ ಕ್ಲೆನ್ಸ್ ಮಾಡ್ಕೊಂಡು ನೀನ್ ಏನು ಪಾಠ ಕಲಿಬೇಕು ಅದನ್ನ ಬ್ಯಾಲೆನ್ಸ್ ಇಟ್ಕೊಂಡು ಬಂದಿದೆಯಲ್ಲ ಆ ಪಾಠಗಳನ್ನ ನೀನ್ ಫಸ್ಟ್ ಕಲಿ. ಆ ಪಾಠ ಎಲ್ಲ ಕಲ್ತ್ ಆದ್ರ ಮೇಲೆ ನೀನ್ ಏನ್ ಮಾಡು ನನ್ನ ಹತ್ರ ಬಾ, ನೀನು ಮೋಕ್ಷದ ಕಡೆಗೆ ಬಾ, ನಾನ್ ಕರ್ಕೊಂಡು ಹೋಗ್ತೀನಿ, ನಿನ್ನ ಆತ್ಮವನ್ನ ನಾನು ಫ್ರೀ ಮಾಡ್ತೀನಿ, ಹುಟ್ಟು ಸಾವು ಈ ಚಕ್ರದಿಂದ ನಾನು ನಿನ್ನನ್ನ ಬಿಡುಗಡೆಗೊಳಿಸ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನಲ್ವಾ. ಸೊ ಈಗ ನೀವು ನಿಮ್ಮ ಆತ್ಮನ ಸದ್ಯಕ್ಕೆ ಯಾವ್ದ್ರಿಂದ ನೀವು ಬಿಡುಗಡೆಗೊಳಿಸ್ಬೇಕು? ಬೇರೆಯವರ ಕೈಗೆ ನಿಮ್ಮ ಸ್ಟೇರಿಂಗ್ ಅನ್ನ ಕೊಟ್ಟಿದ್ದೀರಲ್ಲ ಅದ್ರಿಂದ ನೀವು ಆ ಪವರ್ನ ಬ್ಯಾಕ್ ತಗೊಳ್ಳಿ. ನಿಮ್ಮ ಡ್ರೈವಿಂಗ್ ಸೀಟ್ ಅಲ್ಲಿ ನೀವು ಕುತ್ಕೊಂಡು ನಿಮ್ಮ ಲೈಫ್ ನ ನೀವು ಡ್ರೈವ್ ಮಾಡಿ ಆ ಪವರ್ನ ನೀವು ತಗೊಳ್ಳಿ ಬ್ಯಾಕ್ಗೆ. ಸೊ ಅಂಡ್ ನೀವು ಹೇಳ್ಕೊಳ್ಳಿ ಐ ವಿಲ್ ಕ್ರಿಯೇಟ್ ಮೈ ಓನ್ ಹ್ಯಾಪಿನೆಸ್. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಹ್ಯಾಪಿನೆಸ್. ಬರ್ಕೊಳ್ಳಿ ಇದನ್ನ. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಓನ್ ಹ್ಯಾಪಿನೆಸ್. ಐ ವಿಲ್ ಕ್ರಿಯೇಟ್ ಮೈ ಓನ್ ಹ್ಯಾಪಿನೆಸ್. ಸೊ ನಿಮ್ಗೆ ಆ ಪವರ್ ಇದೆ. ಆ ಪವರ್ನ ನೀವು ವಾಪಸ್ ತಗೊಂಡಾಗ ಏನಾಗುತ್ತೆ? ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಹ್ಯಾಪಿನೆಸ್. ಇಲ್ಲಿವರೆಗೂ ನೀವೇನ್ ಕಳ್ಕೊಂಡಿದ್ದೀರಾ ಅದನ್ನ ಪಡ್ಕೊಂತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಸರ್ವೆನ್ಸ್. ಐ ನೋ ದ್ಯಾಟ್ ಐ ಕ್ಯಾನ್ ಡೂ ವಾಟ್ ಎವರ್ ಐ ಸೆಟ್ ಮೈ ಮೈಂಡ್ ಟು. ಅಗೇನ್ ಇಟ್ ಇಸ್ ಸ್ಪೀಕಿಂಗ್ ಅಬೌಟ್ ಯುವರ್ ಮೈಂಡ್ ಸೆಟ್. ನಿಮ್ಮ ಸೋಲಿಗೆ ಗೊತ್ತು ರೀ ಎಲ್ಲಿಗೆ ಹೋಗ್ಬೇಕು, ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಬಟ್ ದ ಥಿಂಗ್ ಈಸ್ ಏನು ಅಂತ ಅಂದ್ರೆ ನೀವು ಆ ಇಂಟ್ಯೂಷನ್ ನ ಕೇಳ್ತಾನೆ ಇರೋದಿಲ್ಲ. ಸೊ ಒಳಗಡೆಯಿಂದ ಬರೋ ವಾಯ್ಸ್ ನೀವೇನ್ ಮಾಡ್ತೀರಾ? ಸುಮ್ನಿರೋ ಸುಮ್ನಿರೋ, ದೊಡ್ಡವರು ಚಿಕ್ಕ ಮಕ್ಳನ್ನ ಸುಮ್ನಿರಿಸ್ತಾರಲ್ಲ, ನಿಂಗ್ ಗೊತ್ತಾಗಲ್ಲ ಸುಮ್ನಿರೋ, ನಿಂಗ್ ಗೊತ್ತಾಗಲ್ಲ ಸುಮ್ನಿರೋ ಅಂತ. ಅದೇ ತರ ನೀವು ನಿಮ್ಮೊಳಗಿರುವಂತ ಆ ಮಗು ಮಾತಾಡ್ತಿರುತ್ತೆ. ಬಟ್ ಆ ಮಗು ಯಾವುದೇ ಒಂದು ಲೋಬಕಡಿಗೆ ಬಿದ್ದು ಮಾತಾಡ್ತಿರಲ್ಲ. ಅದಕ್ಕೆ ಯಾವುದೇ ಒಂದು ಏನಂತಾರೆ ಏನ್ ಹೇಳೋದಪ್ಪ ಅದು ವರ್ಡು, ಅತಿಯಾದ ಆಸೆ ಅಥವಾ ಅತಿಯಾದ ಲೋಭ ಈ ತರದ್ ಏನೂ ಇರಲ್ಲ. ಆ ಮಗುಗ್ ಬೇಕಾಗಿರೋದು ಏನ್ ಹೇಳಿ? ಸಿಂಪಲ್ ಹ್ಯಾಪಿನೆಸ್, ಒಂದ್ ಪ್ಯೂರ್ ಲವ್, ಒಂದ್ ಪ್ಯೂರ್ ಹ್ಯಾಪಿನೆಸ್ ಇಷ್ಟೇ ಬೇಕಾಗಿರತ್ತೆ. ದಟ್ ಇಸ್ ದ ಸೋಲ್. ಅದೇ ಸೋಲು. ಪ್ಯೂರ್ ಲವ್ ನ ಪ್ಯೂರ್ ಹ್ಯಾಪಿನೆಸ್ ನ ಯಾವಾಗ ಅದು ಫೀಲ್ ಮಾಡತ್ತಲ್ಲ ಅವಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಇಂಟ್ಯೂಷನ್ ಎಷ್ಟು ಪ್ಯೂರ್ ಆಗಿ ನಿಮ್ಗೆ ಗೈಡ್ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಓಕೆ. ಸೊ ಆ ಒಂದು ಮಗುವಿನ ವಾಯ್ಸ್ ಅನ್ನ ನೀವು ಕೇಳೋದೇ ಇಲ್ಲ. ನಿಂಗೆ ಗೊತ್ತಾಗಲ್ಲ ಸುಮ್ಮನಿರೋ, ನಿಂಗೆ ಗೊತ್ತಾಗಲ್ಲ ಸುಮ್ಮನಿರೋ ಅಂತೀವಿ. ಎಷ್ಟು ಇಗ್ನೋರ್ ಮಾಡ್ತೀವಿ ಆ ಒಳಗಡೆಯಿಂದ ಬರೋ ವಾಯ್ಸ್ ಅನ್ನ, ತುಂಬಾ ಇಗ್ನೋರ್ ಮಾಡ್ತೀವಿ. ಸೊ ಈಗ ನೀವೇನ್ ಮಾಡ್ಬೇಕು? ಆ ಒಳಗಡೆ ಬರೋ ವಾಯ್ಸ್ ಅನ್ನ ನೀವು ರೆಕಗ್ನೈಸ್ ಮಾಡಿ ಅದು ಏನ್ ಹೇಳುತ್ತೋ ಆ ರೀತಿ ಕೇಳ್ಬೇಕು. ನಿಮ್ಮ ಇನ್ನರ್ ಚೈಲ್ಡ್ ಅನ್ನ ನೀವು ನರಿಶ್ ಮಾಡ್ಬೇಕು. ಅದನ್ನ ಪ್ರಿಸರ್ವ್ ಮಾಡ್ಕೊಳ್ಳಿ. ಅಂಡ್ ವಾಟ್ ಎವರ್ ಐ ಸೆಟ್ ಮೈ ಮೈಂಡ್ ಟು, ಓಕೆ, ಯು ಕ್ಯಾನ್ ಡೂ ಎನಿಥಿಂಗ್. ಸೊ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ನಿಮ್ಮ ಮೈಂಡಿಗೆ ನೀವು, ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ನೀವು ಅದನ್ನ ಹೇಳ್ಕೋಬೇಕು. ಅವಾಗ ಏನಾಗುತ್ತೆ? ಗ್ರೋತ್ ಸ್ಟಾರ್ಟ್ ಆಗತ್ತೆ. ಐ ವಾಂಟ್ ಟು ಎಕ್ಸ್ಪ್ಯಾಂಡ್ ಮೈ ಕಾನ್ಶಿಯಸ್ನೆಸ್ ಅಂಡ್ ಮೈ ಅವೇರ್ನೆಸ್. ನಾನು ಹೇಳ್ದಲ್ವಾ, ನಿಮ್ಮ ಕಾನ್ಶಿಯಸ್ನೆಸ್ ಅನ್ನ, ಅವೇರ್ನೆಸ್ ಅನ್ನ, ನಾಲೆಡ್ಜ್ ನ ನೀವು ಎಕ್ಸ್ಪಾನ್ಷನ್ ಮಾಡ್ಕೊಬೇಕು. ಅವಾಗ ಮಾತ್ರ ಸೋಲ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಸೋಲ್ ಜರ್ನಿ ಮುಂದಕ್ಕೆ ಹೋಗುತ್ತೆ. ಸೊ ಅಂಡ್ ಇನ್ನೊಂದೇನು ಅಂತಂದ್ರೆ, ಈಗ ಎಕ್ಸಾಂಪಲ್ ನಾನು ಅವಾಗಲೇ ನಿಮ್ಗೆ ರಿಲೇಶನ್ಶಿಪ್ ಬಗ್ಗೆ ಕೊಟ್ಟೆ. ಸೊ ಯಾಕೆ ಕೊಟ್ಟೆ ಅಂದ್ರೆ ಕಾರ್ಮಿಕ್ ಸೈಕಲ್ಸ್ ತುಂಬಾ ಜನದ್ದು ಎಂಡಿಂಗ್ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ಕಾರ್ಮಿಕ್ ಪರ್ಸನ್ಸ್ ಇಂದ ಹೊರಗೆ ಬಂದಿದ್ದೀರಾ ನೀವು ಅಳ್ತಾ ಕೂರುವಂತ ಅವಶ್ಯಕತೆ ಇಲ್ಲ ರೀ. ನೀವ್ ಒಂದನ್ನ ಕಳ್ಕೊಂಡಿದೀರಾ ಅಂದ್ರೆ ನಿಮಗೆ ದಿ ಬೆಸ್ಟ್ ಇನ್ನೊಂದೇನೋ ಸಿಗೋಕ್ಕಿದೆ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ. ಅಂಡ್ ಸೆಕೆಂಡ್ ಥಿಂಗ್, ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಂಡೇ ಇರೋ ಪರ್ಸನ್ ಜೊತೆಗೆ
ಅಥವಾ ನಿಮ್ಮ ಬೆನ್ನ ಹಿಂದೆ ಮೋಸ ಮಾಡೋ ಪರ್ಸನ್ ಜೊತೆಗೆ ನೀವು ಲೈಫ್ ಲಾಂಗ್ ಬದುಕ್ತಿದ್ದೀರಾ ಅಂದ್ರೆ ಇಟ್ಸ್ ಅ ಫೂಲಿಶ್ನೆಸ್ ಅಲ್ವಾ? ನಿಮ್ಮ ಮೆಂಟಲ್ ಪೀಸ್ನೆಸ್ಸೇ ಹಾಳಾಗ್ತಿದೆ ಅದರಿಂದ ಅನ್ಬೇಕಾದ್ರೆ ವೈ ಯು ವಾಂಟ್ ಅ ರಿಲೇಶನ್ಶಿಪ್? ಲೈಕ್ ಕ್ವಶನ್ ಮಾಡ್ಕೊಳ್ಳಿ. ನೀವೇ ಕ್ವಶನ್ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಆ ಪೇನ್ ಇಂದ ಹೊರಗೆ ಬನ್ನಿ. ಯಾವುದು ಇಂಪಾಸಿಬಲ್ ಇಲ್ಲೇ ಇಲ್ಲ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಫ್ ಯು ಡಿಸೈಡ್ ಅಂಡ್ ಇಫ್ ಯು ಬಿಲೀವ್, ಇಫ್ ಯು ಟ್ರಸ್ಟ್ ಆನ್ ಯುವರ್ ಸೆಲ್ಫ್, ಇಫ್ ಯು ಟ್ರಸ್ಟ್ ದ ಸುಪ್ರೀಂ ಪವರ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಓಕೆ, ಪೇಷನ್ಸ್ ಇರಬೇಕು. ಓಕೆ, ಆಲ್ರೆಡಿ ನಿಮ್ಮ ಹತ್ರ ಏನಿದೆ ಅದಕ್ಕೆ ಫಸ್ಟ್ ಗ್ರಾಟಿಟ್ಯೂಡ್ ನ ಶೋ ಮಾಡಿ. ಓಕೆ, ಏನ್ ಆಗೋಗಿದೆ ಇಟ್ಸ್ ಓಕೆ, ಆಗಿದೆಲ್ಲ ಒಳ್ಳೇದಕ್ಕೆ, ಹಿಂದೆ ಆಗಿದ್ದು ಒಳ್ಳೇದಕ್ಕೆ, ಇವಾಗ ಆಗ್ತಿರೋದು ಒಳ್ಳೇದಕ್ಕೆ, ಮುಂದೆಲ್ಲ ಆಗೋದು ಒಳ್ಳೇದಕ್ಕೆ. ಶ್ರೀಕೃಷ್ಣನ ಮಾತುಗಳನ್ನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ವಾಪಸ್ಸು. ನಿಮ್ಗೊಂದ್ಸಲ ರಿಮೈಂಡ್ ಮಾಡ್ತಿದ್ದೀನಿ. ಈವನ್ ಇದನ್ನ ನೀವು ಯಾವ್ದಕ್ ಬೇಕಾದ್ರೂ ರಿಲೇಟ್ ಮಾಡ್ಕೊಬಹುದು. ಬರೀ ನಾನು ರಿಲೇಶನ್ಶಿಪ್ ಮಾತಾಡಿದೆ ಅಂದ್ರೆ ಬರೀ ರಿಲೇಶನ್ಶಿಪ್ಗೆ ಅಂತ ಏನೂ ಇಲ್ಲ. ನಿಮ್ಮ ಲೈಫ್ ಅಲ್ಲಿ ಯಾವುದೇ ತರದ ಸಿಚುವೇಶನ್ಸ್ ಹೋಗ್ತಾ ಇರ್ಲಿ, ಮನಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಏನು ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಹೊಸ ಜಾಬ್ ಏನೋ ನೋಡ್ತಿರ್ತೀರಾ, ಸಿಗ್ತಿರಲ್ಲ, ದರ್ ಇಸ್ ರೀಸನ್ ಬಿಹೈಂಡ್ ಎವ್ರಿಥಿಂಗ್. ಓಕೆ, ಸೊ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡೋದೇ ನಿಮ್ ಸೋಲ್ ಕೆಲಸ. ನಿಮ್ ಸೋಲ್ ಅದನ್ನ ಐಡೆಂಟಿಫೈ ಮಾಡೋದನ್ನ ಕಲಿಬೇಕು. ಅದಕ್ಕೆ ನಿಮಗೆ ಸ್ಟ್ರಗಲ್ಸ್ ಬರುತ್ತೆ, ಅದಕ್ಕೆ ನಿಮಗೆ ಚಾಲೆಂಜಸ್ ಬರುತ್ತೆ. ಸೊ ನೀವು ಅದನ್ನ ಏಕಾಂತದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬೇಕು. ಓಕೆ, ಯಾಕೆ ಈ ತರ ಆಗ್ತಾ ಇದೆ, ನಾನು ಏನ್ ತಪ್ಪು ಮಾಡ್ತಾ ಇದೀನಿ, ಅಥವಾ ನಾನು ಏನ್ ಕಲಿಬೇಕಿದ್ರಿಂದ, ನನ್ನ ಆಟಿಟ್ಯೂಡ್, ನನ್ನ ಮೈಂಡ್ ಸೆಟ್ ಅಲ್ಲಿ ನಾನು ಏನ್ ಚೇಂಜಸ್ ನಾನು ಮಾಡ್ಕೊಬೇಕು. ಈ ತರದ ಒಂದು ಮೈಂಡ್ ಸೆಟ್, ಈ ತರದ ಒಂದು ಆಟಿಟ್ಯೂಡ್ ನ ನೀವು ಡೆವಲಪ್ ಮಾಡ್ಕೊಬೇಕು. ಓಕೆ, ಅದ್ ಬಿಟ್ಟು ಯಾವಾಗ್ಲೂ ಅಯ್ಯೋ ನನ್ ಹಿಂಗೆ ಆಗತ್ತೆ, ನನ್ನ ಲೈಫೇ ಇಷ್ಟು, ಅಥವಾ ನಂದು ಹಣೆ ಬರನೇ ಇಷ್ಟು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಯಾವಾಗ್ಲೂ ನೀವು ನೆಗೆಟಿವ್ ಆಗಿ ನಿಮ್ ಬಗ್ಗೆ ನೀವು ಮಾತಾಡ್ತಾ ಇದ್ದಷ್ಟು ನೀವು ಅದರಿಂದ ಹೊರಗೆ ಬರದೇ ಇಲ್ಲ. ನೀವೇನು ಹೊಸದನ್ನ ಅಟ್ರಾಕ್ಟ್ ಮಾಡೋದೂ ಇಲ್ಲ. ಅದೇ ಸುಳಿಯಲ್ಲಿ ಸಿಕ್ಕಾಕೊಂಡು ಒದಾಡ್ತಿರ್ತೀರ. ದಯವಿಟ್ಟು ಅದನ್ನ ಮಾಡೋದನ್ನ ಬಿಡಿ. ಪೇಷನ್ಸ್ ಇಟ್ಕೊಳ್ಳಿ. ನಾನು ಏನೇನ್ ಹೇಳ್ಕೊಟ್ಟೆ, ಸೆಲ್ಫ್ ಹೀಲಿಂಗ್ ಮಾಡೋದಾಗಿರ್ಬೋದು, ರಿಲೀಸಿಂಗ್ ಟೆಕ್ನಿಕ್ ಆಗಿರ್ಬೋದು, ಆಲ್ರೆಡಿ ನಾನು 12 ಪೋರ್ಟಲ್ ಅಲ್ಲಿ ಇದೆ, ಒಂದ್ಸಲ ಬೇಕಾದ್ರೆ ನೋಡಿ. ಸೊ ಅದನ್ನೆಲ್ಲ ಮಾಡ್ಕೊಂತ ಪಾಸಿಟಿವ್ ಮೈಂಡ್ ಸೆಟ್, ಪಾಸಿಟಿವ್ ಆಟಿಟ್ಯೂಡ್ ಜೊತೆಗೆ ಪೇಷನ್ಸ್ ಇಂದ ಮೂವ್ ಆಗಿ. ಐ ಅಕ್ಸೆಪ್ಟ್ ದಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಡಿವೈನ್ ಆರ್ಡರ್. ಓಕೆ, ಇದು ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ, ಡಿವೈನ್ ಆರ್ಡರ್ ಅಲ್ಲಿ ಆಗುತ್ತೆ ಅನ್ನೋದು ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳ್ಬಿಟ್ಟಿದ್ದೀನಿ. ಡಿವೈನ್ ಇಂಟರ್ವೆನ್ಷನ್ ಆಗ್ತಾ ಇರೋದಕ್ಕೆ ನೀವೇನು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ. ಬಿಕಾಸ್ ದೇವ್ರು ನೋಡ್ತಾನೆ. ಓಕೆ, ಇವನೆಲ್ಲದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾನಲ್ವಾ, ಓಕೆ ನನ್ನ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಇರ್ತಾನೆ. ಸೊ ಯಾವಾಗ ನೀವು ನಿಮ್ಮ ಆತ್ಮವನ್ನ ಅವಮಾನ ಮಾಡಿಸ್ಕೊಂಡು ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಕಂಟಿನ್ಯೂ ಆಗ್ತಿರ್ತೀರಲ್ಲ, ಅಥವಾ ನಿಮ್ಮ ಆತ್ಮವನ್ನು ಕುಗ್ಗಿಸುವಂತ ಕೆಲಸ ಮಾಡ್ತಿದ್ರು ಕೂಡ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ, ನಿಮ್ಮ ಎಥಿಕ್ಸ್, ನಿಮ್ಮ ಮೊರಾಲಿಟಿ ಬಿಟ್ಟು ನೀವು ಅವರಿಗೋಸ್ಕರ ತ್ಯಾಗಗಳನ್ನ ಮಾಡಿ ಮೂವ್ ಆಗ್ತಿರ್ತೀರಾ, ಅವಾಗ ಕೃಷ್ಣ ಹೇಳ್ತಾನೆ, ಬಿಕಾಸ್ ಆತ್ಮ ಈಸ್ ಅ ಅಂಶ ಆಫ್ ಪರಮಾತ್ಮ. ಅವ್ನು ಹೇಗ್ ತಾನೇ ತಡ್ಕೊಳಕ್ ಸಾಧ್ಯ? ಸಾಧ್ಯನೇ ಇಲ್ಲ. ನಿಮ್ಮ ಕಣ್ಣ ಮುಂದೆ ನಿಮ್ಮ ಮಕ್ಕಳು ಎಷ್ಟೊತ್ತು ನರಳಾಡೋದನ್ನ ನೀವು ನೋಡ್ತೀರಾ? ಹೇಳಿ ನನ್ಗೆ. ಹೌದಾ? ಸೊ ಒಂದು ದಿವಸ ನೋಡ್ತೀರಾ ಬುದ್ಧಿ ಕಲೀಲಿ ಅಂತ, ಒಂದ್ ದಿವಸ ಬಿಡ್ತೀರಾ. ಸೆಕೆಂಡ್ ಡೇಗ್ ಬಿಡಕ್ಕಾಗತ್ತಾ? ಇಲ್ಲ. ಅದೇನೇ ಇದ್ರು ಕೂಡ ನಾವು ಹೋಗಿ ಅವರಿಗೆ ಬುದ್ಧಿ ಹೇಳಿ ಮುದ್ದು ಮಾಡಿ ಇದ್ ಮಾಡ್ತೀವಿ. ಅಲ್ಲಿಗೂ ಮಾತು ಕೇಳಿಲ್ಲ ಅಂದ್ರೆ ಪೆಟ್ ಕೊಡ್ತೀವಿ. ಸೇಮ್ ಯೂನಿವರ್ಸ್ ಅದೇ ತರ ವರ್ಕ್ ಮಾಡತ್ತೆ. ಬೇರೆ ಬೇರೆ ತರ ಸಿಗ್ನಲ್ಸ್ ಅನ್ನ ಕೊಡುತ್ತೆ, ರೆಡ್ ಫ್ಲಾಗ್ಸ್ ಅನ್ನ ತೋರಿಸುತ್ತೆ, ಎಲ್ಲ ಮಾಡ್ತಾರೆ. ಬಟ್ ಸ್ಟಿಲ್ ಯು ಕೀಪ್ ಆನ್ ಡೂಯಿಂಗ್. ಇದು ಬರೀ ರಿಲೇಶನ್ಶಿಪ್ ಅಂತಲ್ಲ, ಯಾವುದೇ ವಿಷಯದಲ್ಲಿ ಆಗಿರ್ಬೋದು. ರಿಪೀಟಿಂಗ್ ಅದೇ ತಪ್ಪು, ಅದೇ ತಪ್ಪು, ಅದೇ ಮಿಸ್ಟೇಕ್ ನಾವು ಮಾಡ್ತಾ ಇದ್ವಿ, ಅಥವಾ ಏನೋ ಒಂದು ಸಮಥಿಂಗ್ ನಾವು ಕಲೀಲಿಲ್ಲ, ಅದು ಲೆಸನ್ ಕಲಿಬೇಕಾಗಿರೋದು ಆ ಟೈಮಲ್ಲಿ ಕಲೀಲಿಲ್ಲ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಮನಿ ವಿಷಯದಲ್ಲಿ ಹೇಳೋದಾದ್ರೆ, ಈಗ ಕೆಲವರು ದುಡಿತಿರ್ತಾರೆ, ಬಟ್ ಅದನ್ನ ಮನೆಗೆ ಕೊಡೋದಾಗ್ಲಿ, ಅಥವಾ ಒಂದು ಸೇವಿಂಗ್ಸ್ ನ ಮಾಡೋದಾಗ್ಲಿ, ಪ್ರಾಪರ್ ಮನಿ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಮಾಡೋದಾಗ್ಲಿ ಮಾಡಲ್ಲ. ಅದನ್ನ ತಗೊಂಡೋಗ್ಬಿಟ್ಟು ಅವರ ಒಂದು ಎಷ್ಟ್ ಬೇಕೋ ಅಷ್ಟು ಅವ್ರು ಚೆನ್ನಾಗಿ ಮಜಾ ಮಾಡ್ಕೊಂಡು ಉಡಾಯಿಸ್ಕೊಂತಾರೆ. ಅದಾದ್ರ ಮೇಲೆ ಏನ್ ಮಾಡ್ತಾರೆ, ರೇಸ್ಗಳಿಗೆ ಹಾಕೋದು, ಜೂಜಾಡೋದು, ಅಥವಾ ಬೇಡದಿರೋ ಯಾವ್ದೋ ಚಟಗಳಿಗೆ ಹಾಕೋದು, ಈ ತರ ಎಲ್ಲ ಮಾಡಿ ವೇಸ್ಟ್ ಮಾಡ್ತಿರ್ತಾರೆ ಮನಿ. ಸೊ ಅಂತವ್ರಿಗೆ ಏನಾಗುತ್ತೆ, ಸಡನ್ ಆಗಿ ಲಾಸಸ್ ಗಳನ್ನ ನೋಡ್ತಾರೆ, ಲಾಸ್ ಆಗ್ಬಿಡತ್ತೆ ಬಿಸ್ನೆಸ್ ಅಲ್ಲಿ, ಅಥವಾ ಒಂದು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಜಾಬ್ ಹೋಗ್ಬೋದು, ಮನಿ ಕ್ರೈಸಿಸ್ ಅಂತ ಹೇಳ್ತೀವಲ್ಲ. ಸೊ ಮನಿ ಕ್ರೈಸಿಸ್ ನ ನೋಡುವಂತ ಸಿಚುವೇಶನ್ಸ್, ಒಂದೊಂದು ರೂಪಾಯಿಗೂ ಬೇರೆಯವ್ರ ಹತ್ರ ಬಿಗ್ ಮಾಡುವಂತ ಸಿಚುವೇಶನ್ಸ್, ಈ ತರ ಸಿಚುವೇಶನ್ಸ್ ಬರುತ್ತೆ ಕೆಲವರಿಗೆ. ಸೊ ಯಾಕೆ ಬರುತ್ತೆ, ನಾನೇನ್ ತಪ್ಪು ಮಾಡಿದೆ, ನನ್ನ ಮನಿನ ಯಾವ ತರ ಟ್ರೀಟ್ ಮಾಡ್ತಿದ್ದೆ, ಈ ತರ ಎಲ್ಲ ಅನಾಲಿಸಿಸ್ ನ ಮಾಡ್ಕೊಬೇಕು ನೀವು. ಮತ್ತೆ ನೀವು ಮಾಡಿರೋ ತಪ್ಪುಗಳನ್ನ ತಿದ್ದುಕೊಂಡು ಲೈಫಲ್ಲಿ ಮುಂದೆ ಹೋಗ್ಬೇಕಾಗತ್ತೆ. ನಿಮ್ಮ ಸೋಲ್ ಜರ್ನಿನೇ ಅದಿರುತ್ತೆ. ಓಕೆ, ಸೊ ಮಿಸ್ಟ್ರೀಟೆಡ್, ಒಂದು ಮನಿನ ನೀವು ಮಿಸ್ಟ್ರೀಟ್ ಮಾಡಿದ್ರೆ ಅದು ನಿಮ್ ಜೊತೆಗಿರಲ್ಲ. ಅಂಥದ್ರಲ್ಲಿ ಒಬ್ಬ ಮನುಷ್ಯನ ನೀವು ಮಿಸ್ಟ್ರೀಟ್ ಮಾಡಿ, ಅಬ್ಯೂಸ್ ಮಾಡಿ, ಒಂದು ಆತ್ಮನ ನೀವು ಕಣ್ಣೀರ್ ಹಾಕ್ಸಿ, ಅದಕ್ಕೆ ಮೋಸ ಮಾಡಿ, ಅದಕ್ಕೆ ಅನ್ಯಾಯ ಮಾಡಿ, ಅದಕ್ಕೆ ಕೊಡ್ಬಾರ್ದು ಹಿಂಸೆ ಎಲ್ಲ ಕೊಟ್ರೆ, ಅದ್ ಯಾಕ್ರಿ ನಿಮ್ ಜೊತೆಲಿ ಇರ್ಬೇಕು?
ಅಥವಾ ಅಂಥವ್ರ ಜೊತೆ ನೀವ್ ಯಾಕ್ರಿ ಇರ್ಬೇಕು? ಕ್ವಶನ್ ಮಾಡಿ ನನಗೆ ಆನ್ಸರ್ ಹೇಳಿ. ಓಕೆ, ಹ್ಯಾವ್ ಅ ಪೇಷನ್ಸ್. ಏನೇ ಆದ್ರೂ ನಿಮ್ ಲೈಫಲ್ಲಿ ಒಳ್ಳೇದಕ್ಕಾಗ್ತದೆ ಅನ್ನೋ ಒಂದು ನಂಬಿಕೆಯ ಜೊತೆಗೆ ದೇವರಿಗೆ ಸರೆಂಡರ್ನ ಆಗ್ಬಿಟ್ಟು, ನಿಮ್ಗೆ ದೇವ್ರ ಮೇಲೆ ಖಂಡಿತ ನಂಬಿಕೆ ಇದೆ ಅಂದ್ರೆ ಸರೆಂಡರ್ ಆಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮ ಆತ್ಮಕ್ಕೆ ಗೊತ್ತು, ಅದು ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ತಾಳ್ಮೆಯಿಂದ ನಾನು ಹೇಳಿರೋ ಟೆಕ್ನಿಕ್ಸ್ ಅನ್ನ ಮಾಡಿ. ಅಂಡ್ ದ ಫೈನಲ್ ಥಿಂಗ್ ಇಸ್ ಅಬಂಡನ್ಸ್. ಇದೆಲ್ಲ ನೀವು ಮಾಡಿದ್ರೆ ನಿಮ್ಮ ಸೋಲ್ ಎಲ್ಲಿಗೆ ರೀಚ್ ಆಗುತ್ತೆ? ಅಬಂಡನ್ಸ್ ಕಡೆಗೆ. ಐ ಆಮ್ ಅ ಲಿಮಿಟ್ಲೆಸ್ ಬೀಯಿಂಗ್ ಅಂಡ್ ಐ ಕ್ಯಾನ್ ಮ್ಯಾನಿಫೆಸ್ಟ್ ವಾಟ್ ಎವರ್ ಐ ಡಿಸೈರ್ ಇನ್ ದಿಸ್ ಫಿಸಿಕಲ್ ರಿಯಾಲಿಟಿ. ಇದನ್ನ ಅಫರ್ಮೇಶನ್ಸ್ ತರ ತಗೊಳ್ಳಿ. ಓಕೆ, ಸ್ಕ್ರೀನ್ ಶಾಟ್ ತಗೊಳ್ಳಿ ಬೇಕಾದ್ರೆ. ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹಾಕೊಳ್ಳಿ ಇದನ್ನ. ಎವ್ರಿ ಮಾರ್ನಿಂಗ್, ಎವ್ರಿ ನೈಟ್ 21 ಟೈಮ್ಸ್ ಹೇಳಿ. ಓಕೆ, ಅಬಂಡನ್ಸ್. ಐ ಆಮ್ ಅ ಲಿಮಿಟ್ಲೆಸ್ ಬೀಯಿಂಗ್ ಅಂಡ್ ಐ ಕ್ಯಾನ್ ಮ್ಯಾನಿಫೆಸ್ಟ್ ವಾಟ್ ಎವರ್ ಐ ಡಿಸೈರ್ ಇನ್ ದಿಸ್ ಫಿಸಿಕಲ್ ರಿಯಾಲಿಟಿ. ನನ್ನ ಸೋಲಿಗೆ ಲಿಮಿಟ್ ಇಲ್ಲ ರೀ, ನಿಮ್ಮ ಸೋಲಿಗೂ ಲಿಮಿಟ್ ಇಲ್ಲ ರೀ. ನಾವು ಹಾಕೊಂಡಿದೀವಿ ಅಷ್ಟೇ ಲಿಮಿಟಿಂಗ್ ಬಿಲೀಫ್. ಸೊ ಯು ಆರ್ ಅ ಲಿಮಿಟ್ಲೆಸ್ ಬೀಯಿಂಗ್. ನೀವ್ ಏನ್ ಅನ್ಕೋತೀರಾ ಅದನ್ನ ಅಚೀವ್ ಮಾಡ್ತೀರಾ. ಬಟ್ ದ ಇಂಟೆನ್ಷನ್ ವಿಲ್ ಬಿ ಗುಡ್. ಬ್ಯಾಡ್ ಇಂಟೆನ್ಷನ್ ಅಲ್ಲ. ಮನ್ಸಲ್ಲಿ ಪ್ಯೂರ್ ಇಂಟೆನ್ಷನ್ಸ್ ಇರಬೇಕು, ಪ್ಯೂರ್ ಗ್ರೋತ್ ಇರಬೇಕು. ಓಕೆ, ಸೊ ಯಾರು ಹಾಳಾಗ್ಲಿ ಅನ್ನೋ ಇಂಟೆನ್ಷನ್ಸ್ ಇಟ್ಕೊಂಡು ಆತರ ಯೋಚನೆಗಳನ್ನ ಮಾಡೋದ್ರಲ್ಲಿ ಅಲ್ಲ. ಪ್ಯೂರ್ ಇಂಟೆನ್ಷನ್ಸ್, ಪ್ಯೂರ್ಲಿ ಪರ್ಸನಲ್ ಗ್ರೋತ್. ಓಕೆ, ನೋ ಬೇರೆಯವ್ರಿಗೆ ಕೆಟ್ಟದಾಗ್ಲಿ, ಹಂಗಾಗ್ಲಿ ಹಿಂಗಾಗ್ಲಿ, ನಿಮಗೆ ಅದೇನಾಗ್ಬೇಕೋ ಆಗುತ್ತೆ. ಹೌದು, ಕೋಪದಲ್ಲಿ ಅನ್ಸುತ್ತೆ ನಮ್ಗೆ, ಸತ್ಯ. ಬಟ್ ಅದನ್ನ ಅಲ್ಲಿಗೆ ಬಿಟ್ಬಿಡಿ, ಅದನ್ನ ಕಂಟಿನ್ಯೂಷನ್ ಮಾಡಕ್ ಹೋಗ್ಬೇಡಿ. ಓಕೆ, ಅನ್ಸ್ತು, ಓಕೆ, ಲೆಟ್ ಇಟ್ ಬಿ. ಅವ್ರದವ್ರಿಗೆ, ನಮ್ದು ನಮಗೆ. ಎಲ್ರು ಚೆನ್ನಾಗಿರ್ಲಿ. ಅವ್ರ ಆಯ್ತು, ತಪ್ಪಾಗಿದೆ, ಅವ್ರ ಬುದ್ಧಿ ಕಲೀಲಿ, ಒಳ್ಳೆ ರೀತಿಯಿಂದ ಇರ್ಲಿ, ಬೇರೆ ಯಾರಿಗೂ ಅದರ ಅನ್ಯಾಯ ಆಗೋದು ಬೇಡ ಅಷ್ಟೇ. ಓಕೆ, ಸೊ ಇದನ್ನ ಅಫರ್ಮೇಶನ್ ತರ ನೀವು ಯೂಸ್ ಮಾಡಿ. ಸೊ ನಿಮ್ಮ ಸೋಲು ಈ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಐ ಕ್ಯಾನ್ ಮ್ಯಾನಿಫೆಸ್ಟ್ ವಾಟ್ ಎವರ್ ಐ ಡಿಸೈರ್. ನೀವು ಏನ್ ಅನ್ಕೊಂತೀರ ಅದನ್ನ ಮ್ಯಾನಿಫೆಸ್ಟ್ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಆಲ್ರೆಡಿ ಇದೆ. ಫಿಸಿಕಲ್ ರಿಯಾಲಿಟಿಗೆ ಅದನ್ನ ತಂದು ಇಳಿಸುವಂತ ಶಕ್ತಿ ನಿಮ್ಗೆ ಇದೆ ಅನ್ನೋದನ್ನ ಒನ್ಸ್ ಅಗೇನ್ ನಿಮ್ಗೆ ನೆನ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಪಿರಿಟ್ ಈ ಲೆವೆಲ್ಗೆ ನೀವು ಲೆವೆಲ್ ಅಪ್ ಮಾಡ್ಕೊಬೇಕು. ನಿಮ್ಮ ಸ್ಪಿರಿಟ್ ನ, ನಿಮ್ಮ ಒಂದು ಸೋಲ್ ನ ನೀವು ಈ ಲೆವೆಲ್ ಅಲ್ಲಿ ಇದ್ದೀರಾ, ಈಗ ರಿಗ್ರೆಟ್ ಲೆವೆಲ್ ಅಲ್ಲಿ ಇದ್ದೀರಾ. ಸೊ ನೋಡಿ ಹೇಗೆ ಜರ್ನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರಿಗ್ರೆಟ್ ಲೆವೆಲ್ ಅಲ್ಲಿ ಇದ್ದೀರಾ. ರಿಗ್ರೆಟ್ ಇಂದ ನೀವು ಸರೆಂಡರ್ ಆಗ್ಬೇಕು. ಸರೆಂಡರ್ ಆದ್ರೆ ಏನ್ ಸಿಗುತ್ತೆ ನಿಮ್ಗೆ? ಪೀಸ್ ಸಿಗತ್ತೆ. ಓಕೆ, ಸೊ ಪೀಸ್ ಸಿಕ್ಕ್ರ ಮೇಲೆ ಏನಾಗುತ್ತೆ? ಯು ವಿಲ್ ನೋಟಿಸ್ ದ ಪೇಷನ್ಸ್. ಅಂಡ್ ವೆನ್ ಯು ಫ್ರೀ ಫ್ರಮ್ ಯೋರ್ ಸೆಲ್ಫ್, ನೆಗೆಟಿವ್ ಥಿಂಗ್ಸ್ ಇಂದ ನೀವು ಫ್ರೀ ಮಾಡ್ಕೊಂತೀರಾ. ಫ್ರೀ ಆದ್ರ ಮೇಲೆ ಏನ್ ಸಿಗತ್ತೆ? ಗ್ರೋತ್ ಸಿಗತ್ತೆ. ಓಕೆ, ಅಂಡ್ ಏನೇನೆಲ್ಲ ನನ್ನ ಲೈಫಲ್ಲಿ ಆಗಿದೆ ಅದನ್ನ ಅಕ್ನಾಲೇಜ್ ಮಾಡ್ಕೊಂತೀರಾ. ಸೊ ಆಫ್ಟರ್ ದಟ್ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಮೈಂಡಲ್ಲಿ ಪ್ರಿಸರ್ವ್ನ ಮಾಡ್ಕೊಂತೀರಾ. ಆ ಪ್ರಿಸರ್ವೆನ್ಸ್ ಮಾಡಿ ನೀವು ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತೀರಾ ಲೈಫಲ್ಲಿ. ಲಾಸ್ಟಿಗೆ ಏನು ಎಲ್ಲಿಗೆ ರೀಚ್ ಆಗ್ತೀರಾ ನೀವು? ಅಬಂಡನ್ಸ್. ಅಬಂಡನ್ಸ್ ಅಂದ್ರೆ ಏನು? ನಥಿಂಗ್ ಬಟ್ ಯುವರ್ ಸೋಲ್ ಫೀಲ್ ಹ್ಯಾಪಿನೆಸ್ ಅಟ್ ಎ ಸೋಲ್ ಲೆವೆಲ್. ಯಾಕಂದ್ರೆ ಇದು ಬೇರೆ ಯಾವ ತರ ವರ್ಡಿಂಗ್ಸ್ ಅಲ್ಲಿ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಹೊರಗಡೆಯಿಂದ ಜನಕ್ಕೆ ಕಾಣೋ ತರ ನಾವು ನಗಾಡೋದು ಬೇರೆ. ಬಟ್ ಒಂದು ಯಾರು ಇಲ್ಲದೆ ಇದ್ದಾಗ ರೂಮಲ್ಲಿ ನಾವು ಒಂಟಿಯಾಗಿದ್ದಾಗ ಅದೊಂದು ಖುಷಿ, ಅದೊಂದು ಫುಲ್ಫಿಲ್ಮೆಂಟ್, ಅದೊಂದು ಜಾಯ್ ಅನುಭವಿಸ್ತೀವಲ್ಲ, ಲೈಕ್ ಇನ್ ಎವ್ರಿ ಸೆನ್ಸ್. ಅಂಡ್ ಎಸ್, ಯಾವ್ದೇ ದೇವ್ರನ್ನ ಬಿಲೀವ್ ಮಾಡಿ, ನಾನು ಅವ್ರು ಇವರು ಅಂತ ಹೇಳಲ್ಲ. ಬಟ್ ನಾನು ನಾನು ಹುಡ್ದಾಗಿಂದ ಐ ಥಿಂಕ್ ನಂಗೆ ಬುದ್ಧಿ ಬಂದಾಗಿಂದ ಇಲ್ಲಿವರೆಗೂ ರಾಧಾಕೃಷ್ಣ ಇಸ್ ಓನ್ಲಿ ದ ಅಲ್ಟಿಮೇಟ್ ಒನ್ ಫಾರ್ ಮೀ. ಸೊ ನಾನು ಬೇರೆ ಎಷ್ಟೇ ದೇವರಿಗೆ ಏನೇ ನಾನು ಮಾಡಿದ್ರು ಕೂಡ ನನ್ ಕೊನೆಗೆ ಬಂದು ಅವ್ರ ಹತ್ರನೇ ನಾನು ನಿಂತ್ಕೊಳ್ಳೋದು. ಬಿಕಾಸ್ ನನ್ನ ಮನ್ಸು ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಹೋಗೋದೇ ಇಲ್ಲ. ಸೊ ರಾಧಾಕೃಷ್ಣ, ಐ ಆಲ್ವೇಸ್ ಫೀಲ್ ಲೈಕ್ ಐ ಆಮ್ ಸೋ ಬ್ಲೆಸ್ಡ್ ಅಂಡ್ ಎಷ್ಟು ಪ್ರೊಟೆಕ್ಟೆಡ್ ನನ್ನನ್ನು ಇಟ್ಕೋತಾರೆ ಎವ್ರಿ ಟೈಮ್. ನಾನು ಸಾರಿ. ಸೊ ಎವ್ರಿ ಟೈಮ್ ನಾನು ಯಾವಾಗ್ಲೇ ನಂಗೆ ಏನೇ ಕ್ವಶನ್ಸ್ಗೆ ಆನ್ಸರ್ ಬೇಕು ಅಂದ್ರೆ ನಂಗೆ ಆನ್ಸರ್ಸ್ನ ಕೊಡ್ತಾರೆ. ಅಂಡ್ ಬೇರೆ ಯಾವ ದೇವರಿಂದ ನಂಗೆ ಆನ್ಸರ್ ಸಿಕ್ಕಿಲ್ಲ ಅಂತ ಏನೂ ಇಲ್ಲ. ಸೊ ಖಂಡಿತವಾಗ್ಲೂ ಸಿಕ್ಕಿದೆ ಇಲ್ಲ ಅಂತಲ್ಲ. ಬಟ್ ಅಲ್ಟಿಮೇಟ್ ನನ್ನ ಇಷ್ಟ ದೇವರು ಅಂತ ಹೇಳ್ತಾರಲ್ಲ, ಆರಾಧ್ಯ ದೈವ ಅಂತ ಏನು ಹೇಳ್ತಾರೆ, ಆರಾಧ್ಯ ದೈವ ಇಸ್ ಮೈ ಕೃಷ್ಣ ಅಂಡ್ ರಾಧಾ. ಸೊ ಯಾವಾಗ್ಲೂ ಅಷ್ಟೇ ನನ್ಗದು ಫೀಲ್ ಮಾಡಿಸ್ತಾರೆ ನನ್ಗವರು. ಎಸ್, ನಾನು ನಿಮ್ ಜೊತೆಲಿ ಇದ್ದೀನಿ, ನಾನು ನಿನ್ ಜೊತೆ ಇದ್ದೀನಿ, ನೀನ್ ನಡಿ, ಯಾವಾಗ್ಲೂ ಧೈರ್ಯವಾಗಿ ನಡಿ ಅಂತ. ನಾನು ಎಷ್ಟೇ ಲೋಗ್ ಹೋಗ್ಲಿ, ಐ ಬೌನ್ಸ್ ಬ್ಯಾಕ್ ವೆರಿ ಸೂನ್. ಐ ಬೌನ್ಸ್ ಬ್ಯಾಕ್. ಅಂಡ್ ಎಷ್ಟೇ ನಾನು ಏನೇ ಒಂದು ಎಮೋಷನಲ್ ಸ್ಟ್ರೆಸ್ ಆಗ್ಲಿ, ಐ ವಿಲ್ ಬಿ ಹೀಲ್ಡ್ ವೆರಿ ಫಾಸ್ಟ್ ಬಿಕಾಸ್ ಆಫ್ ದೆಮ್ ಓನ್ಲಿ. ನಾನು ಇಷ್ಟೆಲ್ಲ ಬೇರೆಯವ್ರಿಗೆ ಹೇಳ್ಕೊಡ್ತಿದ್ದೀನಿ ಅಂದ್ರೆ ನಾನು ಆಲ್ರೆಡಿ ತುಂಬಾ ಲೆಸನ್ಸ್ನ ಕಲ್ತಿದ್ದೀನಪ್ಪ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ನನಗೆ ಅದರ ಗೈಡ್ ಮಾಡೋರು ಯಾರೂ ಇರಲಿಲ್ಲ. ಓನ್ಲಿ 1 ಅಥವಾ 2 ಮೆಂಬರ್ಸ್ ಇಂದ ನಾನು ಸ್ವಲ್ಪ ಗೈಡೆನ್ಸ್ ತಗೊಂಡೆ. ಬಿಟ್ರೆ
ಪರ್ಸನಲ್ ಆಗಿ ತುಂಬಾ ಒಂದು ಡೆಪ್ತ್ ಅಲ್ಲಿ ಗೈಡ್ ಮಾಡೋರು ಯಾರು ಇರಲಿಲ್ಲ. ಸೊ ಐ ಡಿಸೈಡೆಡ್ ಅಟ್ಲೀಸ್ಟ್ ವೈ ಕಾಂಟ್ ಐ ಡೂ ದಿಸ್ ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತಿಲ್ಲ ಅದೆಷ್ಟು ಜನ ನೀವು ಯೂಸ್ ಮಾಡ್ಕೊಂತಿರೋ ಬಿಡ್ತಿರೋ, ಐ ಡೋಂಟ್ ನೋ. ಐ ಹೋಪ್ ತುಂಬಾ ಜನ ಇದನ್ನ ಉಪಯೋಗಿಸ್ಕೊಂಡು ನಿಮ್ಮ ಲೈಫಲ್ಲಿ ಒಂದಷ್ಟು ಚೇಂಜಸ್ ನ ಮಾಡ್ಕೊಂಡು ಲೈಫಲ್ಲಿ ನೀವು ಚೆನ್ನಾಗಿ ಖುಷಿಯಾಗಿದ್ರಿ ಅಂದ್ರೆ ದಟ್ ವಿಲ್ ಬಿ ಅ ವೆರಿ ಬ್ಲೆಸ್ಸಿಂಗ್ ಪಾಯಿಂಟ್ ಫಾರ್ ಮೀ ಅಂತಾನು ನಾನು ಹೇಳಬಲ್ಲೆ. ಸೊ ಅಷ್ಟೇ ನಂಗೆ ಬೇಕಾಗಿರೋದು. ಸೊ ನೀವೊಂದು ಅಬಂಡೆನ್ಸ್ ನ ರೀಚ್ ಮಾಡಬೇಕು, ನೀವು ಅನ್ಕೊಂಡಿರೋದನ್ನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ನಿಮ್ಮ ಸೋಲ್ನ ಜರ್ನಿ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿ. ಅಂಡ್ ಏನೆಲ್ಲ ನೀವು ಮಾಡ್ತಿದ್ದೀರಾ, ಏನ್ ಮಾಡಬಾರ್ದು, ನಿಮ್ ಸೋಲ್ ಈಗ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಮ ವೈಬ್ರೇಷನ್ ಲೋ ಅಲ್ಲಿ ಇಟ್ಕೊಂಡಿದ್ದೀರಾ, ನಿಮ್ಮ ವೈಬ್ರೇಷನ್ ಇವಾಗ ಹೈ ಮಾಡಬೇಕು. ಓಕೆನಾ? ಸೊ ಇದೇ ಲೆವೆಲ್ ಅಲ್ಲಿ ನೀವಿದ್ರೆ ನೀವು ಏನ್ ಡ್ರೀಮ್ಸ್ ಅನ್ಕೊಂಡಿದ್ದೀರಾ, ಅಥವಾ ಒಂದು ಒಳ್ಳೆ ಪಾರ್ಟ್ನರ್ ಬೇಕು ಅಂತ ಅನ್ಕೊಂತೀರಾ, ಟ್ರೂ ಲವ್ ಬೇಕು ಅಂತ ಅನ್ಕೊಂತೀರಾ, ವಾಟ್ ಎವರ್ ಇಟ್ ಇಸ್, ಅಥವಾ ನೀವು ಬೇಡ ನಂಗೆ ಏನೋ ಬೇಡಪ್ಪ, ನನಗೊಂದು ನೆಮ್ಮದಿಯಾದ ಸಿಂಪಲ್ ಜೀವನ ಬೇಕು, ಓಕೆ, ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ವೈಬ್ರೇಷನ್ ಹೈ ಇರಬೇಕು. 10,000 ದುಡಿತಿದ್ದೀನಿ, ಖುಷಿ ಇರಬೇಕು, ನನಗೆ ಪೀಸ್ಫುಲ್ ಆಗಿರ್ಬೇಕು, ನನ್ನ ಮೈಂಡ್ ಪದೇ ಪದೇ ನೆಗೆಟಿವ್ ಥಿಂಕಿಂಗ್ ಹೋಗ್ಬಾರ್ದು, ಸ್ಟ್ರೆಸ್ಸಿಗೆ ಹೋಗ್ಬಾರ್ದು. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ನಿಮ್ಮ ಸೋಲು ಎಲಿವೇಟ್ ಆಗ್ಬೇಕು. ಎಕ್ಸಾಂಪಲ್ ಹೇಳೋದಾದ್ರೆ, ಎಷ್ಟೋ ಜನ ಸಾಧು ಸಂತರು ಏನೂ ಇರಲ್ಲ ಅಲ್ವಾ ಅವ್ರಿಗೆ. ಈವನ್ ನಾಳೆ ಬೆಳಗ್ಗೆ ಆದ್ರೆ ಎಲ್ಲಿ ಊಟ ಮಾಡ್ತೀವಿ, ಏನ್ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಪಾದಯಾತ್ರೆ ಮಾಡ್ತಿರ್ತಾರೆ ಅಥವಾ ಒಂದೇ ಕಡೆ ಎಲ್ಲೋ ಕೂತು ಧ್ಯಾನ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಚಿಂತನೆ ಇರಲ್ಲ. ಈಗ ನಾವೆಲ್ಲ ಆದ್ರೆ ಒಳ್ಳಿ ಪ್ರೆಷರ್ ಅಲ್ಲಿ ಚಿಂತೆ ಮಾಡ್ತೀವಿ, ಅಯ್ಯೋ ನಾಳೆ ಏನಪ್ಪಾ, ಅಯ್ಯೋ ಈ ತಿಂಗಳು ಸಂಬಳ ಬರ್ಲಿಲ್ಲಲ್ಲಪ್ಪ, ಮುಂದಿನ ತಿಂಗಳು ಹೆಂಗಪ್ಪ ಮೇಂಟೈನ್ ಮಾಡೋದು, ಇನ್ನೂ 2 ತಿಂಗಳು ಲೇಟ್ ಆಗುತ್ತಲ್ಲ ಸಂಬಳ ಬರೋದು, ಯಾರ ಹತ್ರ ದುಡ್ಡು ಕೇಳೋದು, ಸೋ ಮೆನಿ ಥಿಂಗ್ಸ್ ಅಲ್ವಾ. ತಲೆಯಲ್ಲಿ ಓಡ್ತಿರುತ್ತೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಅಥವಾ ಎಕ್ಸ್ಟ್ರಾ ಏನೋ ಬಜೆಟ್ ಗಿಂತ ಜಾಸ್ತಿ ಖರ್ಚಾಗ್ಬಿಡುತ್ತೆ, ಎಷ್ಟು ಟೆನ್ಷನ್ ಮಾಡ್ಕೊಂತೀವಲ್ವಾ. ಅಥವಾ ಏನೋ ಒಂದು ಹೆಲ್ತ್ ಅಲ್ಲಿ ಅಪ್ಸೆಟ್ ಆಯ್ತು, 4 ದಿವಸ ಒಂದ್ ವಾರ ಮಲ್ಕೊಂಡ್ಬಿಟ್ವಿ, ಅಥವಾ ಮನೇಲಿ ಯಾರೋ ಮಲ್ಕೊಂಡ್ಬಿಟ್ರು, ಎಷ್ಟು ಟೆನ್ಷನ್ ಮಾಡ್ಕೊಂತೀವಿ, ಅಯ್ಯೋ ಹಿಂಗಾಗ್ಬಿಡುತ್ತೆ, ಅಯ್ಯೋ ಹಿಂಗಾಗ್ಬಿಡುತ್ತಲ್ಲ. ಬಟ್ ಒಂದು ಸ್ಪಿರಿಚುವಲ್ ಸೋಲು, ಎಲಿವೇಟ್ ಆಗಿರೋ ಸೋಲು ಎಷ್ಟು ಕಾಮ್ನೆಸ್ ಆಗಿರ್ತಾರೆ ಅದನ್ನು ನೀವು ಅಬ್ಸರ್ವ್ ಮಾಡಿ. ಓಕೆ, ಯಾಕೆ ಆ ಥರ ಕಾಮ್ನೆಸ್ ಅಲ್ಲಿ ಇರ್ತಾರೆ? ಬಿಕಾಸ್ ದೇ ನೋ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಅಂಡ್ ಏನೇ ಆಗ್ತಾ ಇದ್ರು ಅದು ಒಳ್ಳೇದೇ. ಈವನ್ ಅದು ಈಗ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಲ್ಲಿ ನೆಗೆಟಿವ್ ಆಗಿ ಕಾಣಿಸ್ತಿದೆ, ಬಟ್ ಅದು ನಮ್ಗೆ ಒಳ್ಳೇದನ್ನೇ ಮಾಡುತ್ತೆ, ಅಥವಾ ಆ ವ್ಯಕ್ತಿಗದು ಒಳ್ಳೇದನ್ನೇ ಮಾಡುತ್ತೆ, ಅಥವಾ ಆ ವ್ಯಕ್ತಿ ಕರ್ಮ ಕ್ಲೆನ್ಸ್ ಮಾಡ್ತಿದೆ. ಅಂದ್ರೆ ಈಗ ಹೇಳೋದಾದ್ರೆ, ಸಪೋಸ್ ಯಾವ್ದೋ ಒಬ್ರಿಗೆ ಚಿಕ್ಕ ವಯಸ್ಸಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ ಅಂದ್ರೆ ಸಡನ್ ಆಗಿ ನಾವು ಎಷ್ಟು ಶಾಕ್ ತಗೊಂತೀವಿ, ಎಷ್ಟು ಬ್ರೇಕ್ ಡೌನ್ ಆಗ್ಬಿಡ್ತೀವಿ. ಬಟ್ ಅದೇ ಸ್ಪಿರಿಚುಲಿ ಅದು ಇವಾಲ್ವ್ಡ್ ಆಗಿರುವಂತ ಸೋಲ್ ಆದ್ರೆ ಏನ್ ಮಾಡ್ತಾರೆ, ದೇ ವಿಲ್ ಫೀಲ್ ಕಾಮ್. ಓಕೆ, ದೇ ವಿಲ್ ಅಕ್ಸೆಪ್ಟ್ ದ್ಯಾಟ್, ಯಾ ಓಕೆ ಬಂದಿದೆ, ಇಟ್ಸ್ ಓಕೆ, ಅದು ನನ್ನ ಒಂದು ಕರ್ಮ ಕ್ಲೆನ್ಸಿಂಗ್ ಅಷ್ಟೇ ಅದು. ಅಂಡ್ ಐ ವಿಲ್ ಪಾಸ್ ದಿಸ್ ಎನಿ ಹೌ. ದೇಹ ಹುಟ್ಟಿದ್ರ ಮೇಲೆ ಸಾಯ್ಲೇಬೇಕು ಅಲ್ವಾ, ಯಾವತ್ತಿದ್ರೂ ಸಾಯ್ಲೇಬೇಕು. ಒಂದ್ ಸ್ವಲ್ಪ ಮುಂಚಿತವಾಗಿ ಸಾಯ್ತಾ ಇದ್ದೀನಿ, ಅಥವಾ ಈ ಕರ್ಮ ಕ್ಲೆನ್ಸ್ ಮಾಡ್ಕೊಂಡು ಬದುಕಲೂಬಹುದು, ದೇರ್ ಮೇ ಬಿ ಎ ಚಾನ್ಸ್. ಅಥವಾ ಇದು ಕ್ಲೆನ್ಸ್ ಆಗೋ ಕಂಪ್ಲೀಟ್ ಕ್ಲೆನ್ಸ್ ಆಗಿ ನಾನು ಸತ್ತು ಹೋಗ್ಬೋದು, ಎರಡೂ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಒಂದು ಕೂಲ್ ಆಗಿ, ಅದನ್ನ ಒಂದು ಕಾಮ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಾಗಿ ಬದುಕ್ತಾರೆ. ಅಂತ ಸೋಲ್ಸ್ ಅನ್ನು ಕೂಡ ನಾನು ನೋಡಿದ್ದೀನಿ. ಓಕೆ, ನಾಳೆನೋ ನಾಡಿದ್ದೋ ಸಾಯ್ತೀನಿ ಅನ್ನೋದು ಗೊತ್ತಿದ್ರು ಕೂಡ ಪಾಸಿಟಿವ್ ಆಗಿ ಎಷ್ಟು ಒಂದು ಫೈರ್ ಎನರ್ಜಿಯಿಂದ ಒಂದು ಪ್ಯಾಷನೇಟ್ ಆಗಿ ಅವರು ವರ್ಕ್ ಅನ್ನು ಕಂಟಿನ್ಯೂ ಮಾಡ್ತಿರ್ತಾರೆ, ಅಥವಾ ಬೇರೆಯವ್ರಿಗೆ ಇನ್ಸ್ಪೈರ್ನ ಮಾಡೋದನ್ನ ನಿಲ್ಸೋದಿಲ್ಲ. ಎಷ್ಟು ಬ್ಯೂಟಿಫುಲ್ ಅನ್ಸುತ್ತೆ ಗೊತ್ತಾ. ಸೊ ಇದೆಲ್ಲ ಯಾಕೆ, ಅವರೆಲ್ಲ ಹೇಗ್ ಮಾಡಕ್ ಸಾಧ್ಯ ಅಂತಂದ್ರೆ ಬಿಕಾಸ್ ಆಫ್ ದ ನಾಲೆಡ್ಜ್ ಆಫ್ ದ ಸೋಲ್ ಅಂಡ್ ದ ಸೋಲ್ ಅವೇರ್ನೆಸ್ ಅಂತ ಏನ್ ಅವಾಗ್ಲೇ ಹೇಳ್ದೆ ಅಲ್ಲ ನಾನು. ಸೊ ಅದರಿಂದ ಮಾತ್ರ ಅದು ಮಾಡಕ್ ಸಾಧ್ಯ. ಸೊ ಆ ಒಂದು ಸೋಲ್ ಅವೇರ್ನೆಸ್ ನಿಮ್ಮ ಸೋಲಿಗೆ ಇವಾಗ ಬೇಕಾಗಿದೆ. ಅದೇ ನಿಮ್ಮ ಜರ್ನಿ ಅಂತ ಹೇಳ್ತಾ ಇದೀನಿ. ಇದು ನಾನು ಹೇಳ್ತಿರೋದಲ್ಲ, ಡಿವೈನ್ ನನ್ನ ಮೂಲಕ ನಿಮ್ಗೆ ಹೇಳಿಸ್ತಾ ಇರೋದು. ಸೊ ಐ ಹೋಪ್ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ತು. ಸೋಲ್ ಜರ್ನಿ ಮೆಸೇಜಸ್ ನಿಮ್ಗೆ ನಿಮ್ಮ ಲೈಫಲ್ಲಿ ನಿಮ್ಮ ಸೋಲನ್ನ ಎಲಿವೇಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಅಂಡ್ ನೆಕ್ಸ್ಟ್ ಕಮಿಂಗ್ ಅಪ್ಡೇಟ್ಸ್ ನ ನೀವು ನೋಡೋದನ್ನ ಮರಿಬೇಡಿ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ರಾಶಿಗಳ ಮೇಲೆ ನಾನು ನಿಮ್ಮ ಒಂದು 2026 ಹೇಗಿರುತ್ತೆ ಅನ್ನೋದನ್ನ ಡಿವೈಡ್ ಮಾಡಿ ಫೈರ್ ಸೈನ್ಸ್, ಏರ್ ಸೈನ್ಸ್, ವಾಟರ್ ಸೈನ್ಸ್, ಅರ್ತ್ ಸೈನ್ಸ್ ಸಪರೇಟ್ ಆಗಿ ನಾನು ಮಾಡಿ ಕೊಡ್ತೀನಿ. ಅಂಡ್ ಆಫ್ಟರ್ ದಟ್ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಯಾರು ಹೋಗ್ತೀರಾ, ಯಾಕೆ ಹೋಗ್ತೀರಾ, ಈ ವಿಷಯಗಳ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡೋಣ ಅಂತ ಹೇಳ್ತಾ, ಸೊ ಬೆಲ್ ಐಕಾನ್ನ ಟನ್ ಅಂತ ಒತ್ತೋದನ್ನ ಮರಿಬೇಡಿ. ನೋಟಿಫಿಕೇಶನ್ ಬಟನ್ ಯಾವಾಗಲೂ ಆನ್ ಇರಲಿ, ಬಿಕಾಸ್ ಸಡನ್ ನಂಗೆ ಏನಾದ್ರು ಅಪ್ಡೇಟ್ ಕೊಡಬೇಕು ಅಂದ್ರೆ ನಾನು ಅಪ್ಡೇಟ್ಸ್ ಹಾಕ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಅಥವಾ ನಿಮ್ಮ ಯಾರಾದ್ರೂ ತುಂಬಾ ಸಫರ್ ಆಗ್ತಿದ್ದಾರೆ, ಅವ್ರಿಗೆ ಈ ಮೆಸೇಜ್ ಬೇಕೇ ಬೇಕು ಅಂತ ನಿಮಗೆ ಇಂಟ್ಯೂಷನ್ ಹೇಳುತ್ತಲ್ಲ ಒಳಗಿಂದ, ಇಲ್ಲ ಇಂಥವ್ರಿಗೆ ಇದು ಬೇಕು, ಇದು ಕೇಳಿಸ್ಕೊಂಡ್ಲಿ ಅಂತ, ಅಂಥವ್ರಿಗೆ ಕಳ್ಸೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ
ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ. ಬಾಯ್.